ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಚಿಗುರು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಗೆ ಸ್ವಾಗತ. ನಿನ್ನೆ ಒಂದು ಕ್ಲಾಸ್ ಅಲ್ಲಿ ನಾವು SSC ಎಕ್ಸಾಮ್ಸ್ ಆಯ್ದ ಪ್ರಶ್ನೆಗಳು ನೋಡ್ಕೊಂತ ಬಂದು ಲಾಸ್ಟ್ ಇಯರ್ SSC MTS ಆದಂತ 2023 ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ಕೊಂತ ಬಂದು ಆಲ್ರೆಡಿ ಹೇಳಿದ್ದು ಇದರ ಒಂದು ಪ್ಲೇ ಲಿಸ್ಟ್ ನ ಹೆಸರಿದೆ ಮಿಷನ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇಟ್ಟಿರುವಂತ ಈ ಒಂದು ಟೆಸ್ಟ್ ಸೀರೀಸ್ ಆಗಿರ್ಬೋದು ಅಥವಾ ಈ ಒಂದು PYQs ಅನ್ನು ಸಾಲ್ವ್ ಮಾಡುವಂತ ಉದ್ದೇಶ ಏನಪ್ಪ, ಈ ಸ್ಟ್ಯಾಟಿಕ್ GK ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಒಂದು ಹುಡುಗರಿಗೆ, ನಮ್ಮ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಯೂಸ್ ಆಗಲಿ, ಆ ರೀತಿಯಾಗಿ ನಾವು ಮಾಡುವಂತ ಕೆಲಸ ಏನಿದೆ ನಿಮ್ಗೆಲ್ರಿಗೂ ಉಪಯುಕ್ತ ಆಗಲಿ ಅಂತ ನಾವು ಮಾಡ್ತಾ ಇರುವಂತದ್ದು. ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ನಿನ್ನೆ ಆಲ್ರೆಡಿ ಹೇಳಿದೆ. SSC GD MTS ಆಗಿರ್ಬೋದು, ಹಾಗೆ CHSL ಆಗಿರ್ಬೋದು, RRB ಎಕ್ಸಾಮ್ಸ್ ಆಗಿರ್ಬೋದು, CAPF ಆಗಿರ್ಬೋದು, NDA CDS ಎಕ್ಸಾಮ್ಸ್ ಗಳಾಗಿರ್ಬೋದು, ಪ್ರತಿಯೊಂದು ಕೂಡ PYQ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇವನ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಓದೋರು ಏನಿದ್ದೀರಾ ನಿಮಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ರೀಸೆಂಟ್ PSI ಎಕ್ಸಾಮ್ಸ್ ಗಳನ್ನ ತಗೊಂಡಾಗ ಲಾಸ್ಟ್ 402 ತಗೊಂಡಾಗ ಹಳೆಯ CDS ಮತ್ತೆ NDA ಕ್ವಶನ್ ಪೇಪರ್ಗಳನ್ನ ಕರೆಕ್ಟ್ ಆಗಿ ಎತ್ ಹಾಕಿರುವಂತ ಚಾನ್ಸಸ್ ಬಹಳ ಇದೆ, ಹೌದಾ? ಎಲ್ಲ ಅಂಶಗಳ ನೋಡಿದಾಗ PYQs ಅಂತ ಏನ್ ಕರಿತೀವಿ ನಾವು, ಅಥವಾ ಪ್ರೀವಿಯಸ್ ಕ್ವಶನ್ ಪೇಪರ್ ಹಳೆಯ ಪ್ರಶ್ನೆ ಪತ್ರಿಕೆಗಳಂತ ಏನ್ ಕರಿತೀವಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಮ್ಯಾಟರ್ ಆಗುತ್ತೆ. ನಮಗೆ ನಾರ್ಮಲ್ ಆಗಿ ಒಂದು ಬುಕ್ ಯಾವ್ದೋ ಒಂದು ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ದಾಗ ಏನಾಗತ್ತಾ, ಆ ಒಂದು ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಅದರ ಒಳಾರ್ಥ ಗೊತ್ತಾಗಬೇಕಂದ್ರೆ ನಾವು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತೀವಿ. ಆ ಒಳಾರ್ಥಗಳನ್ನ ಗೊತ್ತು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತಾ. ಹಾಗೆ ನಾ ಆಲ್ರೆಡಿ ಇಲ್ಲಿ ಹೇಳಿದೆ, ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳುವಂಥದ್ದು, ಹೌದಾ? ಕ್ವಶನ್ ಪೇಪರ್ ಅಲ್ಲಿ ಕೆಲವೊಂದು ಟೈಮಲ್ಲಿ ಸೊಲ್ಯೂಷನ್ ಇರ್ತದೆ. ಆ ಸೊಲ್ಯೂಷನ್ ನ ಹುಡುಕ್ಬೇಕಾಗತ್ತೆ. ಆ ಸೊಲ್ಯೂಷನ್ ನೋಡ್ಕೊಂತ ಹೋದಾಗ ಏನೆಲ್ಲ ಅಂಶಗಳು ಇದಾವೆ ಅವುಗಳನ್ನ ನೋಡ್ಕೊಂತ ಹೋಗೋಣ. ಓಕೆ, ಇವತ್ತು ನಿನ್ನೆ ನಾವು ಮಾಡಿದ್ದಲ್ಲ 25 GK ಕ್ವಶನ್ ಅಲ್ಲಿ 10 ಆಗಿದೆ. ಅದರ ಮುಂದಿನ ಸೆಕ್ಷನ್ ನೋಡ್ಕೊಂತ ಹೋಗೋಣ ಅಂತೆ. ಅದಕ್ಕಿಂತ ಮುಂಚಿತವಾಗಿ ಎಲ್ರಿಗೂ ವೆಲ್ಕಮ್ ಹೇಳ್ತೀನಿ. ಹಾಗಿದ್ರೆ ನಿನ್ನೆ ನೋಡಿ GK ಕ್ವಶನ್ಸ್ ಗಳನ್ನ ನೋಡ್ಕೊಂತ ಹೋಗಿದ್ದೆ ನಾವು. ಎಲ್ಲಿ 10 ತನಕ ಹೋಗಿದ್ವು. ಎಕನಾಮಿಕ್ಸ್ ಕ್ವಶನ್ ಇದ್ದು, ಆರ್ಟ್ ಅಂಡ್ ಕಲ್ಚರ್ ಕ್ವಶನ್ ಇದ್ದು. ಇವತ್ತು 11ನೇ ಕ್ವಶನ್ ಇಂದ ನೋಡ್ಕೊಂತ ಹೋಗೋಣ ಅಂತೆ. ಓಕೆ, ಇಲ್ಲಿ ಬಂದಾಗ ಇಲ್ಲಿ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಡ್ಯಾಮ್ಸ್, ಸಾರಿ ವಿಚ್ ಆಫ್ ದ, ಸಾರಿ 10ನೇ ಕ್ವಶನ್ ಅಲ್ಲ ಇದು ನಿನ್ನೆ ಆಲ್ರೆಡಿ ಆಗಿದೆ. ಇವತ್ತು 11th ಕ್ವಶನ್ ಇಂದ ಶುರು ಮಾಡೋಣ ಅಂತೆ. Which of the following dams is a part of the Damodar Valley Corporation? ನೆನಪಿಟ್ಕೊಳ್ಳಿ, ದಾಮೋದರ್ ವ್ಯಾಲಿ ಕೇಳಿದರೆ ಹೆಸರು ಎಲ್ಲಾದ್ರು ಪಕ್ಕ ಕೇಳಿ. ಈ ತರ ಓದುವಾಗ ಏನಾಗುತ್ತಾ, ಪ್ರತಿಯೊಬ್ಬರು ನಾವು ನೋಡುವಂತದ್ದು ಫಸ್ಟ್ ಗೆ ಏನಿದೆ, ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಇದೆ. ಭಾರತದ ಪ್ರಥಮ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ, ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ನಾವು ಕರಿತೀವಿ, ಹೌದಾ? 1948ರಲ್ಲಿ ಶುರು ಆದಂತ ಈ ಒಂದು ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಇದೆ. ಇದರಡಿ ಕೆಳಗಿನ ಯಾವ ಡ್ಯಾಮ್ಗಳಿದಾವೆ ಕ್ವಶನ್ ಕೆ ಇರುವಂತದ್ದು. ದಾಮೋದರ್ ವ್ಯಾಲಿ ಅಂದಾಗ ನಾರ್ಮಲ್ ಆಗಿ ಎಲ್ಲಿದೆಯಪ್ಪ ದಾಮೋದರ್, ಹೌದಾ? ಇದನ್ನ ಏನ್ ಕರಿತಾರೆ, ಬಂಗಾಳದ ದುಃಖದ ನದಿ ಅಂತ ಕರಿತಿದ್ರು ಮೊದಲು, ಈಗಲ್ಲ. ಅದಾದ್ಮೇಲೆ ಮತ್ತೆ ಯಾವ್ದಂತೂ ಕೋಸಿ ನದಿ ಬಂತು, ಹೌದಾ? ಈಗ ಸದ್ಯಕ್ಕೆ ಬಂಗಾಳದ ಒಂದು ದುಃಖದ ನದಿ. ಯಾಕೆ? ಫ್ಲಡ್ ರೀಸನ್ ಬರುವಂತದ್ದು, ಹೌದಾ? ಅದನ್ನ ನೋಡಿದಾಗ ನಾವಿಲ್ಲಿ ಫಸ್ಟ್ ಗೆ ಆ ಒಂದು ಅಂಶ ತಿಳ್ಕೊಬೇಕಾಗತ್ತ. ಈ ದಾಮೋದರ್ ವ್ಯಾಲಿ ಎಲ್ಲಿದೆ ಆಗಿದ್ರೆ ವೆಸ್ಟ್ ಬೆಂಗಾಲ್ ಮತ್ತೆ ಜಾರ್ಖಂಡ್ ಅಲ್ಲಿ ಇರುವಂತದ್ದು. ಹಾಗಿದ್ರೆ ದಾಮೋದರ್ ನದಿ ಅಲ್ಲಿದೆ ಅಂದ ತಕ್ಷಣ ವೆಸ್ಟ್ ಬೆಂಗಾಲ್ ಮತ್ತೆ ಜಾರ್ಖಂಡ್ ಅಲ್ಲಿ ಇರೋದ್ರಿಂದ ನಾವು ಜಿಯೋಗ್ರಫಿ ಓದುವಾಗ ಇದನ್ನ ಫಸ್ಟ್ ಗೆ ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತ. ಯಾವ ಒಂದು ನದಿ ಎಲ್ಲಿ ಹರಿತಾ ಇದೆ ಅಥವಾ ಯಾವ ಒಂದು ರೀಸನ್ ಎಲ್ಲಿ ಬರ್ತಾ ಇದೆ ಅದನ್ನ ನೋಡ್ಬೇಕಾಗತ್ತ. ಇಲ್ಲಿ ನೋಡಿದಾಗ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ವೆಸ್ಟ್ ಬೆಂಗಾಲ್ ಮತ್ತೆ ಜಾರ್ಖಂಡ್ ಇರುವಂತದ್ದು. ಇಲ್ಲಿ ನಾವು ನೋಡ್ಬೇಕಾಗೋದು ಈ ಒಂದು ನದಿಗಳನ್ನ ಕೊಟ್ಟಿದ್ದಾರೆ, ಡ್ಯಾಮ್ ಗಳನ್ನ ಕೊಟ್ಟಿದ್ದಾರೆ. ಈ ಡ್ಯಾಮ್ಗಳು ಯಾವ್ದಕ್ಕೆ ಸಂಬಂಧಪಟ್ಟ ಅದನ್ನ ನಾವು ಫಸ್ಟ್ ನೋಡ್ಕೊಂತ ಹೋಗ್ಬೇಕಾಗತ್ತ. ಇಲ್ಲಿ ನೋಡಿ, ರಿಹಾಂದ್ ನದಿ, ರಿಹಾಂದ್ ನದಿ ಎಲ್ಲಿ ಕಂಡು ಬರ್ತದಪ್ಪ ಫಸ್ಟ್ ಗೆ? ಕೊಯ್ನಾ ನದಿ ಎಲ್ಲಿ ಕಂಡು ಬರ್ತದ, ಹಾಗೆ ಸಲಾಲ್ ಎಲ್ಲಿ ಕಂಡು ಬರ್ತದ, ಮೈಥಾನ್ ಡ್ಯಾಮ್ ಎಲ್ಲಿ ಕಂಡು ಬರ್ತದ, ಇದು ನೋಡಕ್ಕಾಗತ್ತ. ಇದು ರಿಹಾಂದ್ ನದಿಗೆ ಕಟ್ಟಿರುವಂತ ಒಂದು ಡ್ಯಾಮು. ಇದು ಕಂಡು ಬರೋದು UP ಕಡೆ ಕಂಡು ಬರುವಂತದ್ದು. ಹಾಗಾಗಿ ಈ ಒಂದು ಡ್ಯಾಮ್ ಏನಿದೆ ಇಲ್ಲಿ ಕಂಡು ಬರಂಗಿಲ್ಲ. ಹಾಗಿದ್ರೆ ಆನ್ಸರ್ ಯಾವ್ದಿದು ರಾಂಗ್ ಆಗುತ್ತೆ, ಹೌದಾ? ಅದೇ ರೀತಿ ಕೊಯ್ನಾ, ಕೊಯ್ನಾ ಯಾವುದರ ಒಂದು ಟ್ರಿಬ್ಯೂಟರಿ ಅಪ್ಪ? ನಮಗ್ ಗೊತ್ತಿರುವಂತದ್ದೇ, ನಮ್ಮ ಕರ್ನಾಟಕದ ಜೀವ ನದಿ ಕಾವೇರಿ ಅನ್ನೋಕ್ಕಿಂತ ಕೃಷ್ಣ ಅಂದ್ರೆ ಒಳ್ಳೇದು ನನ್ನ ಪ್ರಕಾರ. ಯಾಕಂದ್ರೆ ಹೈಯೆಸ್ಟ್ ಅದರ ಒಂದು ಟ್ರಿಬ್ಯೂಟರಿ ಆದಂತಹ ತುಂಗಭದ್ರಾ ನದಿನೇ ಹೈಯೆಸ್ಟ್ ಒಂದು ನೀರಾವರಿ ಪ್ರದೇಶ ಆಗಿರ್ಬೋದು, ಜಲಾನಯನ ಪ್ರದೇಶ ಆಗಿರ್ಬೋದು, ಅವೆಲ್ಲ ಅಂಶ ಇರುವಂತದ್ದು. ಹಾಗಿದ್ರೆ ಕೊಯ್ನಾ ಏನು ಕೃಷ್ಣಾ ನದಿಯ ಒಂದು ಟ್ರಿಬ್ಯೂಟರಿ ಅದ, ಹೌದಾ? ಅಂದ್ರೆ ಉಪನದಿ ಅದ. ಹಾಗಾಗಿ ಕೃಷ್ಣಾ ನದಿ ಆ ಕಡೆ ವೆಸ್ಟ್ ಬೆಂಗಾಲ್ ಕಡೆ ಹೋಗ್ತದನ? ಇಲ್ಲ, ಹೋಗಂಗಿಲ್ಲ. ಅದು ಹೋಗೋದು ಈ ಕಡೆ ಕೆಳಗಡೆ ಹೋಗುವಂತದ್ದು. ಎಲ್ಲಿಂದ ಸ್ಟಾರ್ಟ್ ಆಗತ್ತಾ? ಮಹಾರಾಷ್ಟ್ರದಲ್ಲಿ ಉಗಮ ಆಗತ್ತಾ ಹೋಗುವಂತದ್ದು. ಅದೇ ರೀತಿಯಾಗಿ ಕೊಯ್ನಾ ನದಿನ ತಗೊಂಡಾಗ ಏನಾಗತ್ತ, ಇದು ಕೃಷ್ಣಾ ನದಿ ಉಪನದಿಯಾಗಿದ್ದು
ಮಹಾರಾಷ್ಟ್ರದ ಮಹಾಬಲೇಶ್ವರ ಉಗಮ ಆಗೋದು. ಕೃಷ್ಣಾ ನದಿ ಕೂಡ ಮಹಾಬಲೇಶ್ವರ ಉಗಮ ಆಗತ್ತ. ಸೊ ಉಪನದಿ. ಸೊ ಹಾಗಿದ್ರೆ ಈ ಕೊಯ್ನಾ ಡ್ಯಾಮ್ ಎಲ್ಲದ ಮಹಾರಾಷ್ಟ್ರದಲ್ಲದ. ಸೊ ಮಹಾರಾಷ್ಟ್ರ ಅಂದ ತಕ್ಷಣ ದಾಮೋದರ ವ್ಯಾಲಿಗೂ ಅದಕ್ಕೂ ಸಂಬಂಧ ಬರಂಗಿಲ್ಲ. ಸೊ ಹಾಗಾಗಿ ಇದು ಕೂಡ ಆನ್ಸರ್ ರಾಂಗ್ ಆಗುತ್ತೆ. ಸಲಾಲ್ ನದಿ, ಸಲಾಲ್ ಡ್ಯಾಮ್ ಅಂತ ಬರ್ತದೆ. ಇದು ಯಾವ್ದಕ್ಕಪ್ಪ? ಈ ಸಲಾಲ್ ಡ್ಯಾಮ್ ಅನ್ನೋದು ಎಲ್ಲಿ ಬರ್ತದೆ? ಜಮ್ಮು ಕಾಶ್ಮೀರಲ್ಲಿ ಕಂಡು ಬರುವಂತದ್ದು. ಜಮ್ಮು ಕಾಶ್ಮೀರಲ್ಲಿ ಯಾವ ನದಿಗೆ? ಚೀನಾಬ್ ನದಿಗೆ. ಈ ಚೀನಾಬ್ ನದಿಗೆ ಕಟ್ಟಿರುವಂತ ಒಂದು ಡ್ಯಾಮ್ ಏನು? ಸಲಾಲ್ ನದಿ, ಸಲಾಲ್ ಡ್ಯಾಮ್, ಸಾರಿ. ಓಕೆ, ಸೊ ಈ ಸಲಾಲ್ ಡ್ಯಾಮ್ ಆದ ತಕ್ಷಣ ದಾಮೋದರ್ ವ್ಯಾಲಿ ಸಂಬಂಧನೇ ಬರಂಗಿಲ್ಲ. ಹಾಗಿದ್ರೆ ಸೊ ಹಾಗಿದ್ರೆ ಆನ್ಸರ್ ಯಾವ್ದು ನಮ್ದು? ಮೈಥಾನ್. ಹಾಗಿದ್ರೆ ಆನ್ಸರ್ ಗೊತ್ತಾಯ್ತಾ? ಈ ರೀತಿ ಕೆಲವೊಂದು ಟೈಮಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಆನ್ಸರ್ ಗೊತ್ತಿಲ್ಲ. ಈಗ ನೋಡಿ ನನಗೆ ಗೊತ್ತಿರಲಿಲ್ಲ ಅನ್ಕೊಳ್ಳೋಣ ಸುಮ್ನೆ. ಓಕೆ, ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಗೊತ್ತಿಲ್ಲ, ಬಟ್ ನನಗೆ ಉಳಿದ 3 ಆಪ್ಷನ್ಗಳು ಗೊತ್ತದ ನನಗೆ, ಹೌದಿಲ್ಲ? ಅವಾಗ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಆ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕಾಗತ್ತ. ಸೊ ಇಲ್ಲಿ ನಾರ್ಮಲ್ ಆಗಿ ಕ್ವಶನ್ಸ್ ಅಂದ ತಕ್ಷಣ ಎಲ್ಲಾ ಟೈಮಲ್ಲಿ ನೀವು ಓದಿದ್ದೇ ಬರಲ್ಲ. ಕೆಲವೊಂದು ಟೈಮಲ್ಲಿ ನಿಮಗೆ ಗೊತ್ತಿರುವಂತ ನಾಲೆಜ್ ಏನಿದೆ ಅದು ನೆಗೆಟಿವ್ ಆಗಿ ಕೂಡ ಯೂಸ್ ಆಗುತ್ತೆ. ಸೊ ನೆಗೆಟಿವ್ ಇನ್ ದ ಸೆನ್ಸ್ ಏನು? ಇವುಗಳನ್ನ 3 ತೆಗೆದೆ ಅದು ಆನ್ಸರ್ ಬಂತು, ಹೌದಿಲ್ಲ? ಸೊ ಈ ರೀತಿಯಾಗಿ ಕೂಡ ನಾವು ಆಪ್ಷನ್ಗೆ ಕರೆಕ್ಟ್ ಆಗಿರುವಂತ ಆನ್ಸರ್ ಕೂಡ ಹಾಕ್ಬೋದು. ಇದು ಒಂದು ರೀತಿಯಾಗಿರುವಂತದ್ದು. ಸೊ ಹಾಗಿದ್ರೆ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಇಲ್ಲಿ ನೋಡಿ, ಸೈನ್ಸ್ ಆಲ್ರೆಡಿ ಹೇಳಿದೆ ನಾನು. SSC ಎಕ್ಸಾಮ್ಸ್ ಅಂದ್ರೆ ಸೈನ್ಸ್ ಮ್ಯಾಥ್ಸ್ ಅಂತ ಹೇಳಿದ್ದೆ, ಹೌದಾ? ನಮ್ಮ ಕರ್ನಾಟಕವ್ರು ಹೆದರೋದೇ ಅದಕ್ಕಂತ ಹೇಳಿದ್ದೆ. ಸೊ ಸೈನ್ಸ್ ಮತ್ತೊಂದು ಬಂದಿದೆ ನೋಡಿ. ಇಲ್ಲಿ ಏನ್ ಕೇಳಿದ್ದಾರೆ? ಸೊ ಇಲ್ಲಿ ನೋಡಿದಾಗ, when a large amount of carbon dioxide dissolves in a water body, the water becomes acidic because of the formation of which of the following acids? ಇದಂತೂ ಕೇಳಿ ಕೇಳಿ ಪಿಸಿಗೂ ಬೇಜಾರಾಗೋಗ್ತದೆ ಅನ್ಸುತ್ತೆ, ಪಿಸಿ ಎಕ್ಸಾಮ್ಸ್ ಅಲ್ಲಿ ಕೂಡ. ಹೇಗಪ್ಪ? ಫಾರ್ ಎಕ್ಸಾಂಪಲ್, ಈಗ ಏನು ನೀರಲ್ಲಿ ಕಾರ್ಬನ್ ಏನಾದ್ರು ಮಿಕ್ಸ್ ಆದ್ರೆ ಯಾವ ಆಮ್ಲ ಕ್ರಿಯೇಟ್ ಆಗುತ್ತ ಅಂತ ನಾರ್ಮಲ್ ಆಗಿ ಕೇಳ್ತಾ ಇದ್ರು ಕ್ವಶನ್. ಅದ್ಯಾವುದು? ಕಾರ್ಬೋನಿಕ್ ಆಸಿಡ್, ಹೌದಾ? ಅಥವಾ ನೀರಿನ ಒಂದು pH ವ್ಯಾಲ್ಯೂ ಅಥವಾ ಜಾಸ್ತಿ ಆಗೋದು ಅಥವಾ ಕಮ್ಮಿ ಆಗೋದು ಅಥವಾ ಎಸಿಡಿಕ್ ಯಾವ್ದಕ್ಕಿಂತ ಆಗುತ್ತ ಅಂತ ಕ್ವಶನ್ ಕೂಡ ಕೇಳಿದ್ರು. ಯಾವ್ದಕ್ಕೆ? ಕಾರ್ಬೋನಿಕ್ ಆಸಿಡ್. ನೇರ ದಿಟ್ಟ ನಿರಂತರವಾದಂತ ಕ್ವಶನ್, ನೇರ ದಿಟ್ಟ ನಿರಂತರವಾದಂತ ಆನ್ಸರ್ ಯಾವ್ದಾಗಿದ್ರೆ ಕಾರ್ಬೋನಿಕ್ ಆಸಿಡ್ ಆಗತ್ತ. ಇದು ನಾರ್ಮಲ್ ಆಗಿ ಅಸಿಡಿಕ್ ಇರುವಂತದ್ದು, ಹೌದಾಗಿ ನೀರನ್ನ ಅಸಿಡಿಕ್ ಆಗಿ ಕ್ರಿಯೇಟ್ ಮಾಡ್ತಾ, ಯಾಕಂದ್ರೆ ಕಾರ್ಬನ್ ಕಂಟೆಂಟ್ ಏನಿದೆ ಅಲ್ಲಿ ಹೋಗುವಂತದ್ದು, ಹೌದಾ? ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೆನಪಿಟ್ಕೊಳ್ಳೋಣ. ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳಿ. ಕಾರ್ಬೋಲಿಕ್ ಆಸಿಡ್ ನಾವು ನಾರ್ಮಲ್ ಆಗಿ ಫಿನೈಲ್ ಯೂಸ್ ಮಾಡ್ತೇವಿಲ್ಲ, ಫಿನೈಲ್, ಹೌದಾ? ಸೊ ಫಿನೈಲ್ ಯೂಸ್ ಮಾಡುವಂಥದ್ದು ಏನಾಗ್ತದೆ? C6H5OH ಅಂತ ಬರ್ತದೆ. ಈ ಫಾರ್ಮುಲಾ ಕೂಡ ನೆನಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ C6H5OH ಅಂತ ಏನು ಫಿನೈಲ್ ಅಂತ ಏನಾಗುತ್ತಲ್ಲ, ಇದರ ಒಂದು ಕೆಮಿಕಲ್ ನೇಮ್ ಯಾವುದು? ಕಾರ್ಬೋಲಿಕ್ ಆಸಿಡ್. ಈ ಕಾರ್ಬೋಹೈಡ್ರಾಲಿಕ್ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಇದನ್ನ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಕಾರ್ಬಮಿಕ್ ಆಸಿಡ್ ಇದೊಂದು ನೆನಪಿಟ್ಕೊಳ್ಳಿ. ರೀಸನ್ ಅದಕ್ಕಂದ್ರೆ ಇದನ್ನ ಯೂರಿಯಾ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ. ಯೂರಿಯಾ ಫರ್ಟಿಲೈಸರ್, ಗೊಬ್ಬರ. ಹಾಗೆ ಇದನ್ನ ಇತರೆ ಹರ್ಬಿಸೈಡ್ಸ್ ಅಂತ ಕರಿತೀವಿ ನಾವು. ಹರ್ಬಿಸೈಡ್ಸ್ ಅಂದ್ರೆ ಏನಪ್ಪಾ? ಪೆಸ್ಟಿಸೈಡ್ಸ್ ಅಲ್ಲ, ಹರ್ಬಿಸೈಡ್ಸ್ ಇಲ್ಲಿ ಕಳೆನಾಶಕ ಅಂತ ನಾವು ಕರಿತೀವಿ, ಹೌದಾ? ವರ್ಡ್ ಗಳು ನೆನಪಿಟ್ಕೊಳ್ಳಿ. ಟ್ರಾನ್ಸ್ಲೇಷನ್ ಯೂಸ್ ಆಗುತ್ತಾ? ಹರ್ಬಿಸೈಡ್, ಕಳೆನಾಶಕ, ಹೌದಾ? ಸೊ ಆ ಕಳೆನಾಶಕ ಮತ್ತೆ ಯೂರಿಯಾ ಗೊಬ್ಬರಗಳಲ್ಲಿ ಬಳಕೆ ಮಾಡುವಂತ ಒಂದು ಆಸಿಡ್ ಏನ್ ಕರಿತೀವಿ ನಾವು? ಕಾರ್ಬಮಿಕ್ ಆಸಿಡ್. ಇದು ಕೂಡ ರೀಸೆಂಟ್ ಆಗಿ ಕೇಳಿದ್ರು. ಓಕೆ, ಇದನ್ನ ನೆನಪಿಟ್ಕೊಳ್ಳಿ. ಇದು ಫಿನೈಲ್, ಇದು ಯೂರಿಯಲ್ ಯೂಸ್ ಮಾಡುವಂತ ಒಂದು ಆಸಿಡ್. ಕಾರ್ಬನಿಕ್ ಆಸಿಡ್ ಇದೇನೋ, ಇದು ನೀರನ್ನ ಆಮ್ಲೀಯವಾಗಿ ಕನ್ವರ್ಟ್ ಮಾಡುವಂತದ್ದು. ಸೊ ಹಾಗಾಗಿ ಸಿಂಪಲ್ ಆಗಿರುವಂತ ಕ್ವಶನ್ ಇದು. ಈ ತರಂತ ಕ್ವಶನ್ ಬಂದ್ರೆ ಹುಗ್ಗಿ ತಿಂದಂಗೆನೆ, ಹೌದಾ? ಗೋಧಿ ಕುಟ್ಟಿ ಹುಗ್ಗಿ ತಿಂದಂಗೆನೆ. ಸೊ ನೆಕ್ಸ್ಟ್ ಹೋಗೋಣ ಅಂತ. ಇಲ್ಲಿ ನೋಡಿ, ಇಲ್ಲೊಂದು ನಮ್ಗೆ ಟ್ವಿಸ್ಟ್ ಬಂತು. ಇದು ಸಮಸ್ಯೆನೇ. ಇದು SSC ಅಂದ ತಕ್ಷಣ ಏನ್ ಮಾಡ್ತಾರೆ? ಏನ್ ದೊಡ್ಡದಲ್ಲ ಇದು. ಮೂಲ ದ್ರವ್ಯರಾಶಿ ಬಗ್ಗೆ ಕೇಳಿದ್ದಾರೆ. ಸಿಂಪಲ್ ಅಂದ್ರೆ ಸಿಂಪಲ್ ಇರುವಂತದ್ದು. ಆದ್ರೆ ನಾವ್ ಇದನ್ನ ಮರೆತು ಹಳೆ ಕಾಲ ಆಗೋಯ್ತು. ಯಾಕೆ ಮರ್ತಿದೀವಿ? ಇದು 7ನೇ 8ನೇ ಬುಕ್ನಾಗ ಅದ. ನಾವೀಗ ಏನ್ ಮಾಡಿವಿ? ಡಿಗ್ರಿ ಮುಗಿಸಿ ದೊಡ್ಡವರಾಗಿವಿ, ಅದ್ನ್ಯಾಕ್ ಓದು ಅಂತಾರ. ಬಟ್ ಅವ್ರು ವಾಪಸ್ ಮತ್ತೆ ಇದನ್ನ ಕೇಳ್ತಾರ ನಮಗ್, ಹೌದಾ? ಸೊ ಏನಪ್ಪಾ ಮೋಲಾರ್ ದ್ರವ್ಯರಾಶಿ? ಫಸ್ಟಿಗೆ ಅದ್ ನೆನಪಿಟ್ಕೋಬೇಕಾಗತ್ತ. ಸೊ ಮೋಲಾರ್ ದ್ರವ್ಯರಾಶಿ ಅಂದಾಗ ಏನ್ ಮಾಡ್ತಾ ಇದೀವಿ? ಇಲ್ಲೊಂದು ಯಾವ್ದೋ ಒಂದು ಕೆಮಿಕಲ್ ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಈ ಕೆಮಿಕಲ್ ಫಾರ್ಮುಲಾ ಕೊಟ್ಟದ್ದು ಈ ಒಂದು ಸೋಡಿಯಂ Na, ಹೌದಾ? ಕ್ಲೋರಿನ್ ಅಂತ ಏನ್ ಕರಿತೀವಿ? ಇದು ಎರಡರದ್ದು ಆಡ್ ಏನ್ ಮಾಡ್ತೀವಿ? ಪರಮಾಣು ರಾಶಿ ಸಂಖ್ಯೆ, ನಾಟ್ ಪರಮಾಣು ಸಂಖ್ಯೆ ಅಲ್ಲ, ಪರಮಾಣು ರಾಶಿ ಸಂಖ್ಯೆ. ಆ ಪರಮಾಣು ರಾಶಿ ಸಂಖ್ಯೆ ಎರಡುಗಳ ಮೊತ್ತ ಎಷ್ಟದ ಮೋಲಾರ್ ದ್ರವ್ಯರಾಶಿ ಅಂತ ಕೇಳೋದು. ನಾರ್ಮಲ್ ಆಗಿ ಅವೋಗಾಡ್ರೋ ನಂಬರ್ ಅಂತ ಬರ್ತದೆ, ನೆನಪದ? 6.022 into 10⁻23 ಅಂತ ಕರಿತೀವಿ ನಾವು. ಓಕೆ, ಏನಪ್ಪಾ ಇದು? ಇದು ಒಂದು ವಸ್ತುವಿನ ಒಂದು ಅಣುವಿನಲ್ಲಿರುವಂತಹ ಪರಮಾಣುಗಳ ಸಂಖ್ಯೆ, ಅವೋಗಾಡ್ರೋ ನಂಬರ್ ಅಂತ ಕರಿತೀವಿ ನಾವು.
ಅಥವಾ ನೀರಿನಲ್ಲಿರುವಂತಹ ಅಣುಗಳ ಸಂಖ್ಯೆ ಏನಿದೆ ಇಷ್ಟಂತ ಕರಿತೀವಿ. ಇದರ ಮೂಲಕ ಮೋಲಾರ್ ದ್ರವ್ಯಶಾಸ್ತ್ರನ ಕಂಡಿದ್ದಾರೆ. ಸೊ ನಾರ್ಮಲ್ ಆಗಿ ಮೋಲಾರ್ ದ್ರವ್ಯಶಾಸ್ತ್ರ ಗೊತ್ತಾಯ್ತಾ? ಯಾವುದು? ಅಟೋಮಿಕ್ ಮಾಸ್ ನಂಬರ್, ಅಟೋಮಿಕ್ ಮಾಸ್ ನಂಬರ್, ಅಥವಾ ನಾವೇನ್ ಕರಿತೀವಿ ಕನ್ನಡದಲ್ಲಿ ಪರಮಾಣು ದ್ರವ್ಯರಾಶಿ ಸಂಖ್ಯೆ ಅಂತ ಏನ್ ಕರಿತೀವಲ್ಲ, ಇದು ಇರುವಂತದ್ದು. ಸೊ ಹಾಗಿದ್ರೆ ನಾವು ಫಸ್ಟ್ ನೆನಪಿಟ್ಕೋಬೇಕಾಗತ್ತ, ಚೆಕ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಏನ್ ಕೇಳಿದ ಅವನು? ಸೆಲೆಕ್ಟ್ ದ ಇನ್ಕರೆಕ್ಟ್ ಪೇರ್ ಅಂತ ಕೇಳಿದ, ಹೌದಾ? ಸೊ ಅವುಗಳನ್ನ ನೆನಪಿಟ್ಕೋಬೇಕು ನೀವು. ಸೋಡಿಯಂ ಎಷ್ಟಪ್ಪ ಆಗಿದ್ರೆ? ಸೋಡಿಯಂ ನಾರ್ಮಲ್ ಆಗಿ ಎಷ್ಟದ? ಇದು 23 ಅದ. ಓಕೆ, ಸೊ 23 ಅಂದ್ರೆ ಇದು ಎಷ್ಟದ? 35.5 ಕ್ಲೋರೈಡ್ ಇದೆ. ಇದರದ್ದು ಆಟೋಮಿಕ್ ನಂಬರ್ ಏನು? ಸೋಡಿಯಂದು 11. ಓಕೆ, ಇದರದ್ದು ಎಷ್ಟು ಬರ್ತದ? 14 ಬರ್ತದ. ಸಾರಿ, ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಆಟೋಮಿಕ್ ಮಾಸ್ ನಂಬರ್ ಅಂದಾಗ ಸೋಡಿಯಂ ಏನಾಗತ್ತ? ನಾರ್ಮಲ್ ಆಗಿ 23 ಬರ್ತದ, ಇದು 35.5 ಬರ್ತದ. ಇವುಗಳನ್ನ ನೆನಪಿಟ್ಕೋಬೇಕಾಗತ್ತ. ಕೆಲವೊಂದಿಷ್ಟರದ್ದು ಎಲ್ಲರದಲ್ಲ, ಇಂಥ ಕೆಲವೊಂದು ಟೈಮ್ನಾಗ ಏನು ಮಾಡೋಕ್ಕಾಗಲ್ಲ. ಎರಡು ಕೂಡಿಸಿ ಎಷ್ಟಾಯ್ತು ಬರ್ತದ? ಇಲ್ಲ, 58.5 ಎಕ್ಸಾಕ್ಟ್ಲಿ ಬರ್ತದ. ಅದೇ ರೀತಿಯಾಗಿ CH4 ಅಂತ ಕರಿತೀವಿ ನಾವು, ಹೌದಾ? ಕಾರ್ಬನ್ ನಾರ್ಮಲ್ ಆಗಿ ಆಟೋಮಿಕ್ ನಂಬರ್ ಎಷ್ಟು? C6, ಹೌದಾ? 6. ಆಟೋಮಿಕ್ ಮಾಸ್ ನಂಬರ್ ಎಷ್ಟು? 12, ಹೌದಾ ಇಲ್ಲ? ಅದೇ ರೀತಿಯಾಗಿ ಹೈಡ್ರೋಜನ್ ಅದು H4, CH4, ಹೌದಾ? ಎಷ್ಟು? ಆಟೋಮಿಕ್ ನಂಬರು, ಆಟೋಮಿಕ್ ಮಾಸ್ ನಂಬರು ಹೈಡ್ರೋಜನ್ ಎಷ್ಟು ಇರ್ತದ? 1 ಇರ್ತದ. ಆದ್ರೆ ಇಲ್ಲಿ ಅಣುಗಳು 4 ಅದಾವ ಅದರದ್ದು, ಹೌದಾ? ಸೊ ಹಾಗಾಗಿ 1 × 4 ಎಷ್ಟಾಯ್ತು? 12 + 4 ಎಷ್ಟಾಯ್ತು? 16. ಕರೆಕ್ಟ್ ಅದ? ಎಸ್, ಅಫ್ಕೋರ್ಸ್ ಅದು ಕೂಡ ಕರೆಕ್ಟ್ ಅದ. ಹೈಡ್ರೋಜನ್ ಆಲ್ರೆಡಿ ಹೇಳಿದೆ, ಹೈಡ್ರೋಜನ್ 1 ಅದ. 1 + 35.5, ಹೌದಿಲ್ಲ? ಸೊ ಸಾರಿ, 35 8 ಅನ್ಕೊಂಡಿದ್ದೀರಾ? 30.5 ಎಷ್ಟಾಯ್ತು? 36.5. ಸೊ ಹಾಗಿದ್ರೆ ಇದು ಅಲ್ಲ, ಯಾವ್ದು ರಾಂಗ್ ಅಂತ ಕೇಳಿದಾನೆ? ಇದು ಅಲ್ಲ, ಇದು ಅಲ್ಲ, ಯಾಕಂದ್ರೆ ಮೂರು ಕೂಡ ಮೋಲಾರ್ ಮಾಸ್ ಕರೆಕ್ಟ್ ಕೊಟ್ಟಿದ್ದಾನೆ, ಹೌದಿಲ್ಲ? ಸೊ ಹಾಗಿದ್ರೆ ಆನ್ಸರ್ ಯಾವ್ದು ನಮ್ದು? ಡೈರೆಕ್ಟ್ ಆಗಿ ನಂಗೆ ಗೊತ್ತಿರ್ಲಿ, ಬೇಕಾದ್ರೆ ಬಿಡ್ಲಿ, ಡೈರೆಕ್ಟ್ ಆಗಿ ನಾವು ಮಾಡ್ಬೋದು. ನೀವು ಇನ್ನೂ ಅದ್ ಮಾಡ್ಬೇಕಂದ್ರೆ ನೆನಪಿಟ್ಕೊಳ್ಳಿ, ಹೈಡ್ರೋಜನ್ ಎಷ್ಟದ ನೋಡ್ಕೊಂತ ಮಾಡ್ಕೊಂತ ಹೋದ್ರೆ ಅಲ್ಲಿಗೆ ಬರ್ತದ. ಮೋಲಾರ್ ಮಾಸ್ ಸಿಂಪಲ್ ಆಗಿರುವಂತದ್ದು ಆ ಒಂದು ಪರಮಾಣು ದ್ರವ್ಯ ರಾಶಿಗಳ ಅಥವಾ ಸಾರಿ ಪರಮಾಣು ರಾಶಿ ಸಂಖ್ಯೆಗಳ ಮೊತ್ತವನ್ನ ಮೋಲಾರ್ ಮಾಸ್ ಅಂತ ನಾವು ಕರಿತೀವಿ. ಇದು ಸಿಂಪಲ್ ಆಗಿರುವಂತದ್ದು. ಇವು ಎಲ್ಲವನ್ನ ನೆನಪಿಡಕ್ಕಾಗಲ್ಲ. ನೆನಪಿಟ್ಕೊಳ್ಳಿ, ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ ಗಳಿಗೆ, ನಾವು ಎಲ್ಲವನ್ನ ಅರ್ಥಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಬ್ರೈನ್ ಲಿಮಿಟೇಷನ್ ಏನಿದೆ ಅದನ್ನ ತಿಳ್ಕೋಬೇಕು. ಆಯ್ತಪ್ಪ, ಇವು ಸಿಂಪಲ್ ಅಂತ ಕೊಟ್ರು, ಓಕೆ. ಒಮ್ಮೆ ಸಡನ್ ಆಗಿ ಗೊತ್ತಿಲ್ಲದ ಕೊಟ್ಬಿಟ್ರಪ್ಪ, ರೇಡಿಯಂ ಕೊಟ್ರು ಎಲಿಮೆಂಟ್ ಅದು, ಹೌದಾ? ಸೊ ಅಥವಾ ಇನ್ನೊಂದು ಯಾವ್ದ್ರ ಬಗ್ಗೆ ಬೋರಾನ್ ಬಗ್ಗೆ ಕೊಟ್ರು, ಏನೋ ಸಿಲಿಕೇಟ್ ಬಗ್ಗೆ ಕೊಟ್ಟರು, ಸಿಲಿಕಾನ್ ಬಗ್ಗೆ ಕೊಟ್ರು, ಕೆಲವೊಂದಿಷ್ಟು ಫೇಮಸ್ ಇಲ್ಲದೆ ಇರುವಂತಹ ಎಲಿಮೆಂಟ್ಸ್ ಗಳನ್ನ, ಮೂಲ ವಸ್ತುಗಳನ್ನ ಕೊಟ್ಟು ಅವುಗಳ ದ್ರವ್ಯರಾಶಿಗಳ ಮೊತ್ತಗಳನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ನೆನಪಿಡಕ್ಕಾಗತ್ತ ನಮ್ಗೆ? ಆ 108 ನೆನಪಿಡಕ್ಕಾಗತ್ತ? ನಮ್ಮ ಕೈಲಿ ಆಗಂಗಿಲ್ಲ. ಸೊ ಹಾಗಿದ್ರೆ ಕೆಲವೊಂದು ಟೈಮಲ್ಲಿ ಈಸಿ ಆಗಿರ್ತದ, ಕೆಲವೊಂದು ಟೈಮಲ್ಲಿ ಟಫ್ ಇರ್ತದ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಯಾವಾಗಿದ್ರು ಕೂಡ ಎಷ್ಟು ಗೊತ್ತು ಅನ್ನೋದಕ್ಕಿಂತ ಎಷ್ಟು ಗೊತ್ತಿಲ್ಲ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಗೆ ಒಂದ್ ವೇಳೆ ಗೊತ್ತಿಲ್ವಾ, ಜಂಪ್ ಆಗೋದು ಒಳ್ಳೇದು. ನಾ ಎಲ್ಲಾ ಮಾಡ್ತೇನೆ ಅಂತ ಹೋದ್ರೆ ಎಲ್ಲಾ ಮಾಡ್ತೀವಿ, ಎಕ್ಸಾಮ್ ಅಲ್ಲಿ ಮಾತ್ರ ನಮ್ ಲಿಸ್ಟ್ ಅಲ್ಲಿ ಇರಲ್ಲ. ಸೊ ಅದಕ್ಕೆ ಲಿಮಿಟೇಷನ್ ಇರ್ತದ. ಯಾಕೆ? ನೆಗೆಟಿವ್ಸ್ ಇರ್ತದ. ನೆಗೆಟಿವ್ ಇಲ್ಲ ಅಂದ್ರೆ ನಾವು ಟ್ರೈ ಮಾಡೋಣಂತೆ. ನೆಗೆಟಿವ್ಸ್ ಇದ್ದಾಗ ಮಸ್ಟ್ ಅಂಡ್ ಶುಡ್ ಹ್ಯಾವ್ ಟು ಫಾಲೋ ದ ರೂಲ್ಸ್. ಗೊತ್ತು, ಗೊತ್ತಿಲ್ವಾ, ಗೊತ್ತಿಲ್ಲ. ಅಕಸ್ಮಾತ್ ಸ್ವಲ್ಪ ಏನೋ ಓದಂಗಿದೆಯಾ, ಟ್ರೈ ಮಾಡೋಣ. ಅದು ಬಿಟ್ಟು ಬೇರೆ ಆಪ್ಷನ್ ಮಾಡಕ್ ಹೋಗಬಾರ್ದು. ಹುಚ್ಚತನ ಮಾಡಿದ್ರೆ ಅದೇ ಹುಚ್ಚತನ ಕಂಟಿನ್ಯೂ ಆಗಿ ಒಂದ್ 2-3 ವರ್ಷ ಆಗಿ ರಿಯಲ್ ಆಗಿ ಹುಚ್ಚಿರ್ಬೇಕಾಗತ್ತ. ಓಕೆ, ನೆನಪಿಟ್ಕೊಳ್ಳಿ ಅದನ್ನ ಫಸ್ಟಿಗೆ. ಸೊ ಹಾಗಿದ್ರೆ ನೆಕ್ಸ್ಟ್ ಹೋಗೋಣ ಅಂತೆ. ಜಿಯೋಗ್ರಫಿ ಕ್ವಶನ್ ಕೇಳಿದ ನೋಡಿ. ಜಿಯೋಗ್ರಫಿ ನಾರ್ಮಲ್ ಆಗಿ ಈ ಒಂದು SSC ಎಕ್ಸಾಮ್ಸ್ ಗಳಲ್ಲಿ ಏನಪ್ಪ, ಒಂದು ರಿವರ್ ಸಿಸ್ಟಮ್ ಕೇಳುವಂತ ಚಾನ್ಸ್ ಜಾಸ್ತಿ. ಡ್ಯಾಮ್ ಆಲ್ರೆಡಿ ಕೇಳಿದ್ನ, ಹೌದಾ? ಸೊ ಅದೇ ರೀತಿಯಾಗಿ ಹಿಲ್ ಸ್ಟೇಷನ್ಸ್ ಏನಿದಾವೆ ಅಂದ್ರೆ ಹಿಲ್ ರೇಂಜಸ್ ಏನಿದಾವೆ, ಸಾರಿ ಹಿಲ್ ರೇಂಜಸ್ ಅಂದ್ರೆ ಪರ್ವತ ಶ್ರೇಣಿಗಳು ಎಲ್ಲಿದಾವೆ, ಯಾವ್ದ್ರಲ್ಲಿ ಕಂಡು ಬರ್ತದೆ ಅದನ್ನ ಕೇಳುವಂಥದ್ದು. ಹಾಗೆ ಆ ಪರ್ವತ ಶ್ರೇಣಿ ಅಂತ ಅತ್ಯುನ್ನತವಾದಂತ ಶಿಖರ ಯಾವ್ದು ಕೇಳುವಂಥದ್ದು. ಈ ರೀತಿಯಂತ ಕ್ವಶನ್ ಬರ್ತಾ ಇರ್ತದೆ. ಇಲ್ಲಿ ನೋಡಿ, ಅವ್ನು ಕೇಳಿರೋದೇನು? ಪಟ್ಕಾಯ್ ಹಿಲ್ಸ್ ಆರ್ ಪಾರ್ಟ್ ಆಫ್ ದ ಮೌಂಟೇನ್ಸ್ ಅಂತ ಕೇಳಿದಾನೆ. ಸೊ ಹಾಗಿದ್ರೆ ಇಲ್ಲಿ 4 ಆಪ್ಷನ್ ಇದಾವ. ಸೊ 4 ಆಪ್ಷನ್ ಅಲ್ಲಿ ಯಾವ್ದು ಬರ್ತದ? ಪಟ್ಕಾಯಿ, ಹೌದಾ? ಸೊ ಪಟ್ಕಾಯಿ ಎಲ್ಲದ? ಈಸ್ಟರ್ನ್ ಘಾಟ್ಸ್ ಅಲ್ಲಿ ಎಲ್ಲರೂ ಕೇಳಿದಿರಾ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಎಲ್ಲರೂ ಕೇಳಿದಿರಾ, ಪೂರ್ವ ಮತ್ತೆ ಪಶ್ಚಿಮ ಘಟ್ಟದಲ್ಲಿ ಕೇಳಿಲ್ಲ. ಅದೇ ರೀತಿ ಕಾರಕೋರಂ ಅಂದ್ರೆ ಆ ಕಡೆ ಜಮ್ಮು ಕಾಶ್ಮೀರ ಎಲ್ಲ ಕೇಳಿದೀವ? ಇಲ್ಲ. ಆದ್ರೆ ನಾವು ಕೇಳಿದಲ್ಲಿ ಪಟ್ಕಾಯ್ ಬಮ್ ಅನ್ನೋದು ಕೇಳಿದೀವಿ, ಹೌದಾ? ಸೊ ಆ ಪಟ್ಕಾಯ್ ಬಮ್ ಅಥವಾ ಪಟ್ಕಾಯ್ ರೇಂಜ್ ಎಲ್ಲದ? ನಾರ್ತ್ ಈಸ್ಟರ್ನ್ ಕಡೆ. ಬಟ್ ಅವ್ರು ಏನ್ ಕೊಟ್ಟಾನೆ? ಪೂರ್ವಾಂಚಲ್ ಅಂತ ಕೊಟ್ಟಾನೆ, ಅಥವಾ ಪೂರ್ವಾಚಲ್ ಅನ್ನ ಕೊಟ್ಟಿದ್ದಾನೆ, ಹೌದಾ? ಸೊ ಹಾಗಿದ್ರೆ ಆನ್ಸರ್ ಯಾವ್ದಾಗುತ್ತೆ? ಪೂರ್ವಾಂಚಲ್, ಹೌದಾ? ನಾವು ನೋಡ್ಕೊಂತ ಹೋಗೋಣ ಅಂತೆ.
ಈ ತರ ಅಂತ ಅನ್ಕೊಂಡ್ರೆ ನಾರ್ತ್ ಈಸ್ಟ್ ಅಂತ ಅನ್ಕೊಳ್ಳೋಣ ಅಂತ. ಓಕೆ, ಸೊ ಇಲ್ಲಿ ಮೇಘಾಲಯ ಬರ್ತದ, ಗ್ಯಾರೋ, ಕಾಸಿ, ಜೈಂತ್ಯ ಬರ್ತದ, ಇಲ್ಲಿ ದಪ್ಲಾ ಹಿಲ್ ಬರ್ತದ, ಹೌದಾ. ಸೊ ಇಲ್ಲಿ ಮಿಕ್ಕಿರ್ ಹಿಲ್ ಬರ್ತದ. ಇಲ್ಲಿ ಬಂದ್ರೆ ಪಟ್ಕಾಯ್ ಬಾಮ್, ನೀವ್ ಏನ್ ಕ್ವಶನ್ ಕೇಳಿದಾರಲ್ಲ ಇದು ಪಟ್ಕಾಯ್ ರೇಂಜ್ ಅಂತ ಕೇಳ್ತೀವಿ ನಾವು, ಪಟ್ಕಾಯ್ ರೇಂಜ್. ಅದೇ ರೀತಿಯಾಗಿ ಇಲ್ಲೊಂದು ಬರ್ತದ ನಾಗಾ ಹಿಲ್ಸ್ ಬರ್ತದ ಇಲ್ಲಿ, ಹೌದಾ. ಇಲ್ಲಿ ಬಂದ್ರೆ ಮಿಜೋ ಹಿಲ್ಸ್ ಬರ್ತದ. ಸೊ ಈ ರೀತಿಯಾಗಿ ನಿಮಗೆ ಜಿಯೋಗ್ರಫಿ ಬಗ್ಗೆ ಫುಲ್ ಡಿಟೇಲ್ ಆಗಿ ಯಾವ ಒಂದು ರೇಂಜ್ ಎಲ್ಲಿ ಬರಬೇಕು ಅಷ್ಟಾದ್ರೂ ಗೊತ್ತಿರಬೇಕು. ಇದನ್ನ ಮ್ಯಾಪ್ ರೀಡಿಂಗ್ ಮೂಲಕ ನೀವು ತುಂಬಾ ಸಿಂಪಲ್ ಆಗಿ ನೋಡ್ಕೋಬಹುದು. ಬಹಳ ಏನಿಲ್ಲ, ಯಾವ್ದು ಇಂಪಾರ್ಟೆಂಟ್ ಅದು ನೋಡ್ಕೊಳ್ಳಿ. ಆಮೇಲೆ ನೋಡಿ ಇಲ್ಲಿ ಅಬೋರ್ ಅಂತ ಬರ್ತದೆ ಇನ್ನೊಂದು, ಹೌದಾ, ಇಲ್ಲೇ ಬರ್ತದ ಅಬೋರ್ ಹಿಲ್ಸ್ ಅಂತ ಬರ್ತದೆ. ಅಬೋರ್, ಮಿಶ್ಮಿ, ಧಾಪ್ಲಾ, ಹೌದಾ, ಇವು ಅರುಣಾಚಲ್ ಪ್ರದೇಶದಲ್ಲಿರುವಂತಹ ಬುಡಕಟ್ಟು ಜನಾಂಗಗಳು ಅಲ್ಲೇ ಕೊಟ್ಟಿದ್ದಾರೆ. ಗ್ಯಾರೋ, ಕೈಸಿ, ಜಾಂತ ಅದು ಕೂಡ ಬುಡಕಟ್ಟು ಜನಾಂಗದ ಹೆಸರು. ಅದೇ ರೀತಿಯಾಗಿ ಅಲ್ಲಿ ಒಂದು ಬುಡಕಟ್ಟು ಜನಾಂಗದ ಹೆಸರನ್ನೇ ಅಲ್ಲಿರುವಂತಹ ಹಿಲ್ ರೇಂಜಸ್ ಇಟ್ಟಿರುವಂತದ್ದು, ಹೌದಾ. ಸೊ ಈ ರೀತಿಯಂತ ಕ್ವಶನ್ ಬರ್ತಾ ಇರ್ತದ, ಅವುಗಳನ್ನ ನೋಡ್ಬೇಕು, ಸಾಲ್ವ್ ಮಾಡಬೇಕಾಗತ್ತಾ. ಸೊ ಹಾಗಿದ್ರೆ ಇಲ್ಲಿ ಪೂರ್ವಾಂಚಲ ಅಂತ ಕೊಟ್ಟಿದ್ದಾರೆ ಸರ್, ನೀವು ನೋಡಿದ್ರಿ ಇಲ್ಲಿ ನಾರ್ತ್ ಈಸ್ಟರ್ನ್ ಕಡೆ ಈಶಾನ್ಯ ಅಂತ ಕೊಡ್ಬೇಕಿತ್ತಲ್ರಿ ಅಂತ ಅನ್ಬೋದು. ಹಾಗೆಲ್ಲ ಅರ್ಥ ಆದದ್ದು ಈ ಒಂದು ಏನಿದೆ, ಈ ಒಂದು ಪರ್ವತ ಶ್ರೇಣಿ ಇಲ್ಲ, ಈ ಕಡೆ ಕೆಳಗಡೆ ಬಂದಂಗೆ ಈ ಒಂದು ಶ್ರೇಣಿಗಳನ್ನ ಏನ್ ಕೇಳ್ತಾರೆ, ಬೇರೆ ಕಲರ್ ತೋರಿಸ್ರಿ. ಸೊ ಈ ಒಂದು ಶ್ರೇಣಿಗಳಿದ್ದಾವೆ, ಇವುಗಳನ್ನ ಪೂರ್ವಾಂಚಲ್, ಹಾಗೆ ಇದು ಮಯನ್ಮಾರ್ಕ್ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದ, ಆ ಒಂದು ಎಕ್ಸ್ಟೆನ್ಷನ್ ಕೂಡ ಪೂರ್ವಾಂಚಲ. ಈ ಒಂದು ಈಸ್ಟರ್ನ್ ರೀಜಸ್ ಏನಿದಾವೆ ಇವುಗಳನ್ನ ಪೂರ್ವಾಂಚಲ್ ಹಿಲ್ಸ್ ಅಂತ ಕೂಡ ಕರಿತೀವಿ ನಾವು. ಸೊ ಅದ್ರ ಹೆಸರು ಗೊತ್ತಾಯ್ತಾ? ಆಗಿದ್ರೆ ಇದು ಸಿಂಪಲ್ ಆಗಿರುವಂತದ್ದು, ನೇರವಾಗಿರುವಂತ ಕ್ವಶನ್, ಎಲ್ರಿಗೂ ಅರ್ಥ ಆಗುತ್ತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ ಸಿಂಪಲ್ ಆಗಿ ಕೇಳಿದ್ದಾರೆ, ಇನ್ ವಿಚ್ ಆಫ್ ದ ಫಾಲೋವಿಂಗ್ events did India get its first individual Olympic gold medal? ಅಂದ್ರೆ ಭಾರತವು ತನ್ನ ಮೊದಲ ವೈಯಕ್ತಿಕ ಒಲಿಂಪಿಕ್ ಪದಕವನ್ನ ಯಾವ ಕ್ರೀಡೆಯಲ್ಲಿ, ವೈಯಕ್ತಿಕ ಪದಕ, ಹಾಗೆ ನಾರ್ಮಲ್ ಆಗಿ ಗೇಮ್ ಅಂದ್ರೆ ಹಾಕಿ, ಬಹಳ ಹಳೇದು. ಓಕೆ, 1924 ಟೈಮಲ್ಲಿ ಇದ್ದದ್ದು ಫಸ್ಟ್ ಗೋಲ್ಡ್ ಗೆದ್ದಿರುವಂತದ್ದು. ಸೊ ಅದು ಬಿಟ್ಟು ಅವ್ರಿಗೆ ಇದು ವೈಯಕ್ತಿಕ ಇಂಡಿವಿಜುವಲ್ ಗೇಮ್ಸ್ ಅಲ್ಲಿ ಯಾವ್ದು ಗೆದ್ದಾರೆ? ಬಾಕ್ಸಿಂಗ್ ಅಲ್ಲ, ವೇಟ್ ಲಿಫ್ಟಿಂಗ್ ಅಲ್ಲ, ರೆಸ್ಲಿಂಗ್ ಅಲ್ಲ, ಶೂಟಿಂಗ್ ಅಲ್ಲ. ಶೂಟಿಂಗ್ ಅಲ್ಲಿ ಗೆದ್ದಿರುವಂತದ್ದು ಯಾರು? ಅಭಿನವ್ ಬಿಂದ್ರಾ ಅವರು ಗೆದ್ದಿರುವಂತದ್ದು. ಇದು ನೇರವಾದಂತ ಕ್ವಶನ್. ಇದು ಇಂಥವೇನಂದ್ರೆ ಬೋನಸ್ ಇರೋ ಕ್ವಶನ್. ಓಕೆ, ಸೊ ಹಾಗಿದ್ರೆ ಇದಕ್ಕೇನು ಜಾಸ್ತಿ ಎಕ್ಸ್ಪ್ಲೇಷನ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಹೋಗೋಣ ಅಂತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕೇಳಿದ್ದಾರೆ ಇನ್ ದ 1991 ಸೆನ್ಸಸ್. ನೋಡಿ ಒಮ್ಮೆ ಟಿಸ್ಟ್ ಕೊಟ್ಬಿಟ್ಟ ಇವನು. ಕ್ವಶನ್ ಪೇಪರ್ ಇರೋದು ಯಾವಾಗಿಂದು? ಕ್ವಶನ್ ಪೇಪರ್ ಇರೋದು 2023 ಹಾ, SSC MTS ಇರುವಂತದ್ದು. ಅವನ್ ಕೇಳಿರೋದು ಯಾವಾಗ? 1991 ಸೆನ್ಸಸ್. ನಾವು ಓದಿರೋದು ಯಾವ್ದು? 2001 ಅಲ್ಲ, ಇದು 1991 ಅವ್ನು ಕೇಳಿರೋದು. ನಾವು ಓದಿದ್ದು ಯಾವ್ದು? 2011. ಆದ್ರೆ ಒಂದು ಲಾಜಿಕ್ ಅದ, ಏನ್ ಲಾಜಿಕ್ ಅದ ಅಂದ್ರೆ, ಇನ್ ದ 1991 ಸೆನ್ಸಸ್ ವಿಚ್ ಸ್ಟೇಟ್ ವಾಸ್ ದ ಹೈಯೆಸ್ಟ್ ಇನ್ ರ್ಯಾಂಕ್ ಇನ್ ಟರ್ಮ್ಸ್ ಆಫ್ ಲಿಟರಸಿ ರೇಟ್? ಇಂಥ ಒಂದ ಕೂಡ ಹಾಗೆ ಹೆಲ್ಡ್ ಹೈಯರ್ ದ್ಯಾನ್ ದ ನ್ಯಾಷನಲ್ ಎವರೇಜ್ ಆಫ್ ಲಿಟರಸಿ ರೇಟ್. ಇಲ್ಲಿ ಫಸ್ಟ್ ನೋಡಿ, ನನಗೆ 1991 ಸೆನ್ಸಸ್ ನಂಗೆ ಗೊತ್ತಿಲ್ಲ, ಹಾಗೆ ಅನ್ಕೊಳ್ಳೋಣ. ಆದ್ರೆ ಈ ಕೊಟ್ಟಂತ 4 ಆಪ್ಷನ್ಗಳನ್ನ ನೋಡಿ ಇಲ್ಲಿ ಫಸ್ಟಿಗೆ. ಓಕೆ, ಈ 4ರಲ್ಲಿ ನಾರ್ಮಲ್ ಆಗಿ ಲಿಟ್ರಸಿ ರೇಟ್ ಯಾವ್ದ್ರಲ್ಲಿ ಜಾಸ್ತಿ ಇದೆಯಪ್ಪ? ನಾವು ನೋಡ್ದಂಗೆ ಕೇರಳದಲ್ಲಿ ಜಾಸ್ತಿ ಇದೆ ಇಲ್ಲ, ಹೌದಾ. ಇದಕ್ಕಿಂತ ಜಾಸ್ತಿ ವೆಸ್ಟ್ ಬೆಂಗಾಲ್ ಅಡೆ ಪಾಪ್ಯುಲೇಷನ್ ಅಗದಿ ಲೋಯೆಸ್ಟ್, ಅಂದ್ರೆ ಅಗದಿ ಕಡಿಮೆ ಇರುವಂತ ಒಂದು ಟಾಪ್ ಸ್ಟೇಟ್ಗಳಲ್ಲಿ ಬರುವಂತದ್ದು. ಕರ್ನಾಟಕ ಆಸ್ಪಾಸ್ ಇದೆ, ಟಾಪ್ 10 ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಇದೆ. ತಮಿಳುನಾಡು ಅದು ಇದೆ. ಬಟ್ ನಾವು ಈ ಒಂದೆಲ್ಲ ರಾಜ್ಯಗಳನ್ನ ತಗೊಂಡಾಗ ಆನ್ಸರ್ ಯಾವ್ದು ಮೋಸ್ಟ್ ಫೇವರೇಬಲ್ ಆಗುತ್ತೆ? ಕೇರಳ. ಇವನ್ದು ನನಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಆನ್ಸರ್ ಮಾಡ್ಬೋದೇ ಇಲ್ಲ ಆಪ್ಷನ್ ಮೂಲಕ, ಈ ರೀತಿಯಾಗಿರುವಂತದ್ದು. ಹಾಗಿದ್ರೆ 2011 ಸೆನ್ಸಸ್ ಬರೋಣ ಅಂತೆ. ಸೊ ಹಾಗಿದ್ರೆ ಹೈಯೆಸ್ಟ್ ಯಾವ್ದಪ್ಪ? ಕೇರಳ ಅದ, ಹೌದಾ. ಅದ್ರ ನೆಕ್ಸ್ಟ್ ಯಾವ್ದದ? ತಮಿಳ್ನಾಡದ. ಆಮೇಲೆ ನೆಕ್ಸ್ಟ್ ಯಾವ್ದದ? ಲಕ್ಷದ್ವೀಪದ, ಹೌದಿಲ್ಲ. ಸೊ ಅದೇ ರೀತಿಯಾಗಿ ಮತ್ತೆ ಯಾವ್ದು ಬರ್ತದ ನೋಡ್ಕೊಂತ ಹೋಗಿ. ಮಿಜೋರಾಮ್ ಅದ, ಹೌದಿಲ್ಲ. ಸಾರಿ, ತಮಿಳ್ನಾಡು ಸೆಕೆಂಡ್ ಬರಂಗಿಲ್ಲ. ಸೊ ಇಲ್ಲಿ ಸೆಕೆಂಡ್ ಇರುವಂತದ್ದು ಲಕ್ಷದ್ವೀಪ್, ಹಾಗೆ ಥರ್ಡ್ ಬರುವಂತದ್ದು ಮಿಜೋರಾಮ್, ಹೌದಾ. ಸೊ ಈ ಟಾಪ್ 3 ಇರುವಂತ ಸ್ಟೇಟ್ ಗಳನ್ನ ನೆನಪಿಟ್ಕೊಳ್ಳಿ. ಹಾಗೆ ಲೋವೆಸ್ಟ್ ಅಂತ ಬಂದ್ರೆ ಯಾವ್ದು ಬರ್ತದ? ನಾರ್ಮಲ್ ಆಗಿ ಕಮೆಂಟ್ ಮಾಡ್ತಾ ಹೋಗಿ. ಸೊ ಲೋಯೆಸ್ಟ್ ಅಂದಾಗ ಟಾಪ್ ಆಯ್ತು, ಲೋಯೆಸ್ಟ್ ಅಂತ ಅಂದಾಗ ಯಾವ್ದೆಲ್ಲ ಬರ್ತದ? ಫಸ್ಟಿಗೆ ನೋಡ್ಬೇಕಾಗತ್ತ. ಲೋಯೆಸ್ಟ್ ಅಂದಾಗ ನಮ್ ನಾರ್ಮಲ್ ಆಗಿ ಸೌತ್ ಇಂಡಿಯನ್ ಸ್ಟೇಟ್ಗಳಂತೂ ಯಾವ್ದು ಬರಂಗಿಲ್ಲ.
ಅಷ್ಟು ಹಿಂದಿಲ್ಲ. ಸೊ ಇರುವಂತದ್ದು ನಾರ್ತ್ ಕಡೆ ಇರುವಂತದ್ದು. ನಾರ್ತ್ ಅಲ್ಲಿ ನಾರ್ತ್ ಇಂಡಿಯಾ ಅಂದಾಗ ಯಾವ್ದು ರಾಜಸ್ಥಾನ, ಯುಪಿನ, ಬಿಹಾರ ನೋಡ್ಕೊಂತ ಹೋಗ್ಬೇಕಾಗತ್ತ. ಸೊ ಫಸ್ಟ್ ಯಾವ್ದು ಬರ್ತದೆ? ರಾಜಸ್ಥಾನ್. ಹೌದಾ? ಹಾಗೆ ಅರುಣಾಚಲ್ ಪ್ರದೇಶ್ ಬರ್ತದೆ, ಅರುಣಾಚಲ್ ಪ್ರದೇಶ್. ಆಮೇಲೆ ಬಿಹಾರ್. ಹೌದಾ? ಸೊ ಈ ರೀತಿಯಾಗಿರುವಂತದ್ದು ಕ್ವಶನ್ಗಳು, ಈ ರೀತಿಯ ಕ್ವಶನ್ ಕೇಳ್ತಾರೆ. ಒಂದೊಂದು ಟೈಮಲ್ಲಿ 1991 ಸೆನ್ಸಸ್ ಕೇಳಿದ್ರು ಗಾಬ್ ಆಗೋ ಅವಶ್ಯಕತೆ ಇಲ್ಲ, ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಆಪ್ಷನ್ ನೋಡ್ಬೇಕು, ಆಪ್ಷನ್ ಥ್ರೂ ನಾವು ಮಾಡ್ಕೊಂತ ಬರ್ಬೇಕಾಗತ್ತ. ಇಲ್ಲಿ ನೋಡಿದಾಗ ಸಿಂಪಲ್ ಆಗಿ ಆನ್ಸರ್ ಕೇರಳದ. ಸೊ ಟಾಪ್ ಇರುವಂತದ್ದು 2011 ಸೆನ್ಸಸ್ ಪ್ರಕಾರ. ಇದು ನೆನ್ಪಿಟ್ಕೊಳ್ಳಿ. ಸೆನ್ಸಸ್ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಅದಕ್ಕೆ ಸಪರೇಟ್ ಆಗಿ ಒಂದು ಕ್ಲಾಸ್ ಮಾಡೋಣ ಅಂತ ಹೇಳ್ಕೊಂತ ಹೋಗೋಣ ಒಂದೊಂದಾಗಿ. ಆಮೇಲೆ ನಿನ್ನೆ ಹೇಳಿದ ಆಲ್ರೆಡಿ ಮಾರ್ಷಲ್ ಡ್ಯಾನ್ಸಸ್ ಬಂತು, ಕ್ಲಾಸಿಕಲ್ ಡ್ಯಾನ್ಸಸ್ ಬಂತು. ಸೊ ಅವುಗಳ ಬಗ್ಗೆ ಒಂದೊಂದು ಮಾರ್ಷಲ್ ಆರ್ಟ್ ಬಗ್ಗೆ ಆಗಿರೋದು ಪ್ರತಿಯೊಂದು ಕ್ಲಾಸ್ ಮಾಡ್ಕೊಂತ ಹೋಗ್ತೀವಿ. ಸ್ಟ್ರಾಟಜಿಕ್ ಇದು ನೆಕ್ಸ್ಟ್ ವೀಕ್ ಇಂದ ಶುರು ಆಗುತ್ತೆ. ನೋಡ್ತಾ ಇರಿ, ನಾ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇಲ್ಲಿಕ್ಕಿಂತ ಜಾಸ್ತಿ ಅಲ್ಲಿ ಡೀಟೇಲ್ ಆಗಿ ನಾವು ಒಂದೊಂದು ಹಿಡ್ಕೊಂಡ್ಬಿಟ್ಟು ಒಂದು ಪ್ಯಾಟರ್ನ್ ಹೇಳ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಷ್ಟೊಂದು ಟಾಪಿಕ್ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಹೋಗೋಣ ಅಂತೆ. ಇಲ್ಲಿ ನೋಡಿ, ರಾಗ ದೀಪಕ್ ಹ್ಯಾಸ್ ಬೀನ್ ಅಸೋಸಿಯೇಟೆಡ್ ವಿತ್ ವಿಚ್ ಫೇಮಸ್ ಮ್ಯೂಸಿಷಿಯನ್ಸ್. ಒಂದು ಇಲ್ಲಿ ಮ್ಯೂಸಿಷಿಯನ್ ಬಗ್ಗೆ ಕೇಳಿದ್ದಾರೆ. ಯಾವುದ್ರ ಬಗ್ಗೆ? ದೀಪರಾಗ ಅಥವಾ ದೀಪಕ ರಾಗ. ಸೊ ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ಕೆಲವೊಂದಿಷ್ಟು ರಾಗಗಳು ಬರ್ತಾವೆ, ತುಂಬಾ ಇದಾವೆ. 60 ಮೇಲೆ ಇದಾವೆ, ಹೆಚ್ಚು ಕಮ್ಮಿ. ಸರಿ, 200 ಮೇಲೆ ಇದಾವೆ, 200 ರಾಗಗಳಿದಾವೆ. ಆ ರಾಗಗಳನ್ನ ನೋಡ್ಕೊಂತ ಹೋದಾಗ ಏನಪ್ಪ ಎಲ್ಲ ನಾವು ನೆನ್ಪಿಸ್ಕೊಳ್ತಲ್ಲ. ಹಿಂದೂಸ್ತಾನಿ ಸಂಗೀತ ಆಗಿದ್ದು, ಕರ್ನಾಟಕ ಸಂಗೀತ ಆಗಿರ್ಬೋದು, ಹಿಂದೂಸ್ತಾನಿ ಸಂಗೀತ ರಾಗಗಳನ್ನ ನೆನ್ಪಿಟ್ಕೋಬೇಕ. ನಾವು ಎಲ್ಲ ನೆನ್ಪಿಟ್ಕೋಬೇಕಾಗತ್ತಾ? ಇಲ್ಲ. ಆದ್ರೆ ಅವ್ರು ಕೇಳಿದಾರೆ ಅಂದ್ರೆ ಏನೋ ಒಂದು ಮೀನಿಂಗ್ ಅದ ಅಂತ ಅರ್ಥ. ಹೌದಾ? ಈ ರೀಸೆಂಟ್ ಆಗಿ ಒಂದು ಕ್ವಶನ್ ಕೇಳಿದ್ರು, ಕೆಳಗಿನ ಯಾವ ರಾಗದಿಂದ ಮಳೆಯನ್ನ ಭರಿಸಲಾಗುತ್ತದೆ ಅಂತ ಕೇಳಿದ್ರು. ಹೌದಾ? ರೀಸೆಂಟ್ KPSC ಎಕ್ಸಾಮ್ ಅನ್ಕೋತೀನಿ, ರೀಸೆಂಟ್ ಎಕ್ಸಾಮ್ಸ್ ಆಗಿರುವಂತದ್ದು. ಅಲ್ಲಿ ಕೇಳಿದಾಗ ಸಿಂಪಲ್ ಆಗಿರುವಂತದ್ದು ಆ ವರ್ಡ್ಗಳಲ್ಲಿದೆ. ದೀಪಕ ರಾಗ ಏನಿದೆ, ಇದು ದೀಪವನ್ನ ಹಚ್ಚೋದು. ಅದೇ ರೀತಿಯಾಗಿ ಮಲಹಾರ್ ಅಥವಾ ಮೇಘ ಮಲಾರ್ ಅಂತ ಕರಿತೀವಿ ನಾವು. ಆ ಮೇಘ ಮಲಾರ್ ರಾಗ ಏನಿದೆ, ಅದು ಮಳೆಯನ್ನ ಬರ್ಸುವಂತ ರಾಗ. ಸೊ ಹಿಂದೂಸ್ತಾನಿ ಸಂಗೀತದ ರಾಗಗಳಲ್ಲಿ ಇಷ್ಟರ ಮಟ್ಟಿಗೆ ಹೆಸರು ಯಾರಪ್ಪ ಇರೋದು? ನಮ್ಮ ಕರ್ನಾಟಕದಿಂದ ಒಬ್ರು ಇದ್ದಾರೆ. ಹೌದಾ? ಅವ್ರಿಗೆ ಯಾವುದೋ ಪ್ರಶಸ್ತಿ ಕೂಡ ಸಿಕ್ತು. ಯಾವ ಪ್ರಶಸ್ತಿ ಸಿಕ್ತು? ಭಾರತ ರತ್ನ ಸಿಕ್ಕಿರುವಂತದ್ದು ಯಾರು? ಭೀಮಸೇನ್ ಜೋಶಿ ಅವರು. ಹೌದಾ? ಸೊ ಆ ಭೀಮಸೇನ್ ಜೋಶಿ ಅವರು ಹಿಂದೂಸ್ತಾನಿ ಸಂಗೀತದಲ್ಲಿದ್ರು, ಆದ್ರೆ ಅವ್ರಿಗೆ ಇಂಥ ರಾಗಗಳ ಬಗ್ಗೆ ಈ ಲೆವೆಲ್ಗೆ ವಿದ್ವತ್ ಇರಲಿಲ್ಲ. ಸೊ ಹಾಗಿದ್ರೆ ಇವರೆಲ್ಲ ನೋಡ್ಕೊಳ್ಳಿ. ಖುಸ್ರೋ, ಇವನು ಮಿಡಿವಲ್ ಹಿಸ್ಟ್ರಿ ಟೈಮಲ್ಲಿ ಇರುವಂತ ಒಬ್ಬ ಕವಿ, ನಾಟ್ ಎ ಮ್ಯೂಸಿಷಿಯನ್. ಓಕೆ. ಅದೇ ರೀತಿಯಾಗಿ ತಾನ್ಸೇನ್, ಅಕ್ಬರ್ನ ಆಸ್ಥಾನದಲ್ಲಿದ್ದ ತಾನ್ಸೇನ್, ಇವನ ಮೊದಲನೇ ಹೆಸರೇನಿತ್ತು? ರಾಮ್ತಾನು ಪಾಂಡೆ ಅಂತ ಕರಿತೀವಿ ನಾವು, ಅಥವಾ ತನ್ ಮಿಶ್ರಾ ಅಂತ ಕರಿತೀವಿ ನಾವು. ಹೌದಾ? ತಾನ್ಸೇನ್ ನ ಮೊದಲನೇ ಹೆಸರು ಕೂಡ ಕೇಳಿದ್ದಾರೆ. ಇವನ ಸ್ಪೆಷಾಲಿಟಿ ಏನಂದ್ರೆ, ಆಸ್ಥಾನದ ಸಂಜೆ ಏನಿತ್ಲ, ಆಸ್ಥಾನದ ಅಕ್ಬರ್ನ ಆಸ್ಥಾನದ ಪ್ರತಿಯೊಂದು ದೀಪಗಳನ್ನ ತನ್ನ ಹಿಂದೂಸ್ತಾನಿ ದೀಪಕ ರಾಗದ ಮೂಲಕ ಹಚ್ತಾ ಇದ್ದಂತ ಪ್ರತಿನಿಧಿ. ಹಾಗಿದ್ರೆ ದೀಪಕ ರಾಗ ಯಾರಿಗೆ ಸಂಬಂಧಪಟ್ಟಂಗಿದೆ? ತಾನ್ಸೇನ್ಗೆ. ಸೊ ಹಾಗಿದ್ರೆ ಮ್ಯೂಸಿಕ್ ನೋಡಿ, ಇಲ್ಲಿ ಇದು ಹಿಂದೂಸ್ತಾನಿ ಸಂಗೀತದಲ್ಲಿ ಬರ್ತದೆ, ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮ್ಗೆ. ನಾರ್ಮಲ್ ಆಗಿ ನೀವು ಓದ್ಕೊಂಡಿರ್ತೀರಾ, ಈ ಒಂದು ಟಾಪಿಕ್ಗಳು ಗೊತ್ತಿರಂಗಿಲ್ಲ. ಆ 200 ರಾಗವನ್ನು ನಾವು ಬೈಪಾಟ್ ಹಾಕ್ಬೇಕಾ ಅವಶ್ಯಕತೆ ಇಲ್ಲ. ಈ 4 ನೆನ್ಪಿಟ್ಕೊಳ್ಳಿ. ಒಂದು ದೀಪರಾಗ ಬಂತ. ಸೊ ಫಸ್ಟಿಗೆ ಇಲ್ಲಿ ಭೈರವ ರಾಗ ಅಂತ ಬರ್ತದೆ, ನೆನಪಿಟ್ಕೊಳ್ಳಿ. ಭೈರವ ರಾಗ. ಸೊ ಭೈರವ ರಾಗ ಅಂದ್ರೆ ಬೆಳಗ್ಗೆ ನಾರ್ಮಲ್ ಆಗಿ ಈಗ ನಾವು ಕೆಲವೊಂದು ಮೂವಿಗಳಿಗೆ ನೋಡಿರ್ತೀವಿ, ಗಂಟ್ಲಲ್ಲಿ ನೀರ್ ಹಾಕೊಂಡ್ಬಿಟ್ಟು ಬೆಳಗ್ಗೆ ಹೊತ್ತು ಅವರು ಇದ್ ಮಾಡ್ತಾ ಇರ್ತಾರೆ, ಗೊತ್ತಾ? ಸೊ ಭೈರವ ರಾಗ ಯಾಕಪ್ಪ ಬೆಳಗ್ಗೆ ಮಾಡುವಂತದಂದ್ರೆ, ಈ ಒಂದು ಗಂಟಲು ಏನುವಂತದ್ದು ಅಥವಾ ಬೆಳಗ್ಗೆ ಆ ಒಂದು ಪ್ರಾರ್ಥನೆಯ ಮೂಲಕ ಒಂದು ಶುರು ಮಾಡುವಂಥದ್ದು, ಸೌಮ್ಯವಾಗಿರುವಂಥದ್ದು, ಹಾಗೆ ಸ್ವಲ್ಪ ಹೈ ನೋಟ್ ಇರುವಂಥದ್ದು. ಹೌದಾ? ಯಾವ್ದಪ್ಪ? ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಕೇಳಿದ್ರಿಲ್ಲ? ಸೊ ಅಂತ ಒಂದು ಸಾಂಗ್ಗಳು ಅಂದ್ರೆ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಕೆಲವೊಂದು ಟೈಮಲ್ಲಿ ಪಕ್ಕದ ಮನೆ ಆಂಟಿ ಹಚ್ಚಿರ್ತಾಳೆ, ಇರಿಟೇಟ್ ಆಗ್ತಾ ಇರ್ತದೆ. ಯಾಕಂದ್ರೆ ರಾತ್ರಿ 2 ಗಂಟೆ ತನಕ ಓದ್ಬಿಟ್ಟು ಬಂದ್ ಮಲ್ಕೊಂಡ್ಬಿಟ್ಟಿರ್ತೀರಿ ನೀವು. 2 ಗಂಟೆ ತನಕ ಓದಿರಂಗಿಲ್ಲ, ಗೊತ್ತು. ಹುಡುಗಿತೆ ಚಾಟಿಂಗ್ ಮಾಡಿರ್ತೀರಾ, ಇಲ್ಲ ಏನೋ ಒಂದು ಮಾಡಿರ್ತೀರಾ. ದಟ್ ಈಸ್ ಯುವರ್ ಪರ್ಸನಲ್, ಬಟ್ ಸ್ಟಿಲ್. ಹೌದಾ? ಹಂಗ ಅನ್ಕೊಂಡಿರ್ತೀವಿಲ್ಲ. ಸೊ ಅದನ್ನೆಲ್ಲ ಅಂಶಗಳು ನೋಡುವಾಗ ಭೈರವ ರಾಗ ನಿಮ್ಮ ನೆಪ್ಸಕ್ಕೆ ಇರುವಂತದ್ದು ಭೈರವ, ಕಾಲ ಭೈರವ ಅಲ್ಲ, ಇಲ್ಲಿ ಇರುವಂತ ಭೈರವ ರಾಗದ ಬಗ್ಗೆ ಹೇಳುವಂತದ್ದು. ಸೊ ನೆಕ್ಸ್ಟ್ ಬರ್ತದ ದೀಪಕ ರಾಗ ಅಥವಾ ದೀಪರಾಗ. ಸೊ ದೀಪಕ ರಾಗ ಏನಿದೆ, ಮಧ್ಯಾಹ್ನ, ಆಫ್ಟರ್ನೂನ್ ಹಾಡುವಂಥದ್ದು. ಅಂದ್ರೆ ಇದು ಘರ್ಷಣೆಯ ಮೂಲಕ ಇದ್ ಮಾಡುವಂಥದ್ದು, ಏನು ದೀಪವನ್ನು ಹಚ್ಚುವಂತಾಗಿರ್ಬೋದು. ಸೊ ಈ ಭೈರವ ರಾಗ ಮಾರ್ನಿಂಗ್. ಹೌದಾ? ಸೊ ದೀಪ ಅಂದಾಗ ಏನಾಗತ್ತ? ಉಷ್ಣತೆ ಜಾಸ್ತಿ ಆಗುತ್ತಲ್ಲ. ಸೊ ಉಷ್ಣತೆ ಯಾವಾಗ ಜಾಸ್ತಿ ಇರುತ್ತ? ಮಧ್ಯಾಹ್ನ ಜಾಸ್ತಿ ಇರ್ತದ. ಹಿಂಗೂ ಕೂಡ ನೆನಪಿಟ್ಕೋಬಹುದಾ? ಎಲ್ಲ ಬೈಪಾಟ್ ಹಾಕ್ಬೇಕಂತಿಲ್ಲ, ಎಲ್ಲ ಪೂರ್ತಿ ಗಟ್ ಹೊಡಿಬೇಕಂತಿಲ್ಲ. ಲಾಜಿಕ್ ಅಪ್ಲೈ ಮಾಡಿ.
ದೀಪರಾಗ ದೀಪ ದೀಪ ಅಂದ ತಕ್ಷಣ ಉಷ್ಣತೆ ಜಾಸ್ತಿ ಅಂದಾಗ ಮಧ್ಯಾಹ್ನ ಇರ್ತದೆ, ಬೆಳಗ್ಗೆ ಇರ್ತದೆ, ಸಂಜೆಗೆ ಇರ್ತದೆ ಜಾಸ್ತಿ. ತಾಪಮಾನ ಜಾಸ್ತಿ ಇರೋದು ಮಧ್ಯಾಹ್ನ. ಹೌದಾ, ಮಧ್ಯಾಹ್ನ ಅಂದ್ರೆ ಆಟೋಮೆಟಿಕ್ ಆಗಿ ದೀಪಕ ರಾಗ ಬಂತು. ಸೊ ನೆಕ್ಸ್ಟ್ ಬರ್ತದ ಹಂಸ ಧ್ವನಿ ರಾಗ. ಇಲ್ಲಿ ನೋಡಿ, ಇದು ಚಂದ ಅದ. ಹಂಸ ಧ್ವನಿ ರಾಗ ನೀವೆಲ್ಲ ಏನ್ ಹುಡ್ಕೊಂಡು ಹೋಗ್ತಿರ್ತಿರಲ್ಲ ಹಂಸನ ಅಂದ್ರೆ ಗೊತ್ತಾಯ್ತಲ್ಲ, ಸಂಜೆ ಚಾ ಕೂಡ ಹೋಗ್ತಿರ್ತಿರಲ್ಲ ಇದರಿಂದ. ಹೌದಾ, ಸೊ ಹಂಸ ಹುಡ್ಕೊಂಡು ಹೋಗ್ತೀರಾ. ಹಂಸ ಧ್ವನಿ ಯಾವಾಗ ಕೇಳ್ತದ ನಿನಗೆ? ಸಂಜೆ ಟೈಮ್ನಾಗ ಕೇಳ್ತದ. ಹಾಗಿದ್ರೆ ಈವ್ನಿಂಗ್. ಇದು ನೆನಪಿಟ್ಕೊಳ್ಳಕ್ಕೆ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಹೋಗಬೇಡಿ. ನೆನಪಿಟ್ಕೊಳ್ಳೋದು ಹಿಂಗೂ ಕೂಡ ನೆನಪಿಟ್ಕೋಬಹುದು ನಾವು. ಹೌದಾ, ಸೊ ನೆಕ್ಸ್ಟ್ ಬರುವಂತದ್ದು ನಾ ಆಲ್ರೆಡಿ ಹೇಳಿದೆ, ಯಾವುದು? ಭೈರವ ರಾಗ ಆಯ್ತು, ದೀಪಕ ರಾಗ ಆಯ್ತು, ಹಂಸ ರಾಗ ಆಯ್ತು. ಇನ್ನೊಂದು ಬರ್ತದ ಯಮರಾಗ ಅಥವಾ ಯಮನ್ ಅಂತ ಕರಿತೀವಿ ನಾವು. ಯಮ. ಸಂಜೆಕ ಎಲ್ಲ ಸುಸ್ತಾಗಿ ಬಿದ್ದು ಬಿಡ್ತಿರಲ್ಲ, ಸತ್ ಹೆಣ ಬಿದ್ದಂಗೆ ಬಿದ್ಬಿಡುದು ಬೆಳಗಿಂದ ಕೆಲಸ ಮಾಡಿ ಪೂರ್ತಿ. ಹೌದಾ, ಹಂಗ ಅನ್ಕೊಳ್ಳೋದು. ಸುಸ್ತಾಗಿರ್ತದ ಪೂರ್ತಿ. ಯಮ ಏನ್ ಮಾಡ್ತಾರೆ? ಯಮನ್ ಕೆಲಸ ಮ್ಯಾಗ ಎತ್ಕೊಂಡು ಹೋಗುದು. ಬಟ್ ಇಲ್ಲಿ ಯಮನ್ ರಾಗ ಅಂದ್ರೆ ಮನಸ್ಸನ್ನ ಶಾಂತಗೊಳಿಸುವುದನ್ನ ಯಮನ್. ಓಕೆ, ಸೊ ಶಾಂತಗೊಳಿಸುವಂಥದ್ದು, ಪೀಸ್ಫುಲ್ ಆಗಿರುವಂತದ್ದು, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಸ್ ಅಂತ ಏನ್ ಕರಿತೀವಲ್ಲ, ಅವೆಲ್ಲ ಯಾವ್ದ್ರೊಳಗೆ ಬರ್ತದ? ಯಮನ್ ರಾಗ. ಇನ್ನೊಂದು ಹೇಳಿದೆ ನಾನು, ಯಾವುದು? ಮಲಾರ್ ಅಂತ ಹೇಳಿದ್ದೆ. ಹೌದಾ, ಮಲಾರ್ ಅಥವಾ ಮೇಘ ಮಲಾರ್ ಅಂತ ಕರಿತೀವಿ ನಾವು. ಇದ್ರೊಳಗಡೆ ಮತ್ತೆ ಬೇರೆ ಬೇರೆ ಇದಾವೆ, ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ನಮಗೆ. ಮೇಘ ಮಲಾರ್ ರಾಗ. ಈ ಮೇಘ ಮಲಾರ್ ರಾಗ ಯಾವ್ದಕ್ಕೆ ಸಂಬಂಧಪಟ್ಟದ? ಮಳೆಯನ್ನ ಬರ್ಸುವಂತದ್ದು. ಸೊ ಹಾಗಿದ್ರೆ ಇವೆಲ್ಲ ಅಂಶಗಳು ಗೊತ್ತಾಯ್ತಾ ನಿಮ್ಗೆ? ನೀಟಾಗಿ ಗೊತ್ತಾಯ್ತಾ? ಭೈರವ ರಾಗ ಯಾವಾಗ? ಬೆಳಿಗ್ಗೆ. ದೀಪಕ ರಾಗ ಟೆಂಪರೇಚರ್ ಜಾಸ್ತಿ, ದೀಪದಿಂದ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಧ್ಯಾಹ್ನ. ಹಂಸೋದನಿ ನೀವೆಲ್ಲ ಹುಡ್ಕೊಂಡು ಹೋಗುವಂತದ್ದು ಹಂಸ. ಸೊ ಹಾಗಾಗಿ ಈವ್ನಿಂಗ್, ರಾತ್ರಿ, ಸರಿ, ಸಂಜೆ ಚಾ ಕೂಡ ಹೋಗಿರ್ತಾರಲ್ಲ ಆ ಟೈಮಿಗೆ. ಲಾಸ್ಟಿಗೆ ಯಮನ್ ರಾಗ, ಶಾಂತಗೊಳಿಸುವಂಥದ್ದು. ಯಮ ಬಂದ್ರೆ ಹೆದರ್ತೇವೆ ಇಲ್ಲ? ಹೌದಲ್ಲ, ಯಮ ಬಂದ ತಕ್ಷಣ ಹೆದರೋದು ಜಾಸ್ತಿ ನಾರ್ಮಲ್ ಆಗಿ. ಸೊ ಮಲಗುವಂತ ಟೈಮಲ್ಲಿ, ನೈಟ್ ಟೈಮಲ್ಲಿ ಏನಿಲ್ಲ, ಈ ಯಮನ್ ರಾಗ ಇರ್ತದ. ಸೊ ಹಾಗಿದ್ರೆ ಸಬ್ಜೆಕ್ಟ್ಗಳನ್ನ ಈ ರೀತಿಯಾಗಿ ಕೂಡ ಓದ್ಬೋದಾ? ಇಲ್ಲ. ಸೊ ಇದು ಇರುವಂತದ್ದು. ಓದುವಂತ ಮೆಥಡ್ ಅಂದ್ರೆ ಹಿಂಗೆ. ಪ್ರತಿಯೊಂದನ್ನು ಕೂಡ ನಾನು ಅದೇ ಹೇಳ್ತಾ ಇರ್ತೀನಿ. ಎಕನಾಮಿಕ್ಸ್ ಅನ್ನು ತಗೊಂಡ್ಬಂಡು ನಿಮ್ ಚಾಪುಲ್ ಡಬ್ಬಿ ತಗೊಂಬರಿ. ನಿಮ್ಮ ಅಪ್ಪ ಅಮ್ಮ ಮಾಡುವಂತ ಕೆಲಸ ಇರ್ತದ, ಬ್ಯಾಲೆನ್ಸ್ ಶೀಟ್ ಇರ್ತದ, ಇಷ್ಟು ವರ್ಷ ಏನಿರ್ತದ, ಈ ತಿಂಗಳಿಗೆ ಎಷ್ಟು ಬಿಲ್ ಬಂತು, ಏನ್ ಬಂತು, ಎಲೆಕ್ಟ್ರಿಸಿಟಿ ಬಿಲ್ ಹೆಂಗ್ ಕಟ್ಟೋದು ಅಲ್ಲಿ ಬಂತು. GRP ಬಂತ, ಬೆಳಗ್ಗೆ ನೋಡ್ತಿದ್ರೆ ಇವತ್ತು ಕಾವಾಗದಕ್ಕೆ ಬಂತ ತಕ್ಷಣ ಹೇಳ್ತಾರೆ, ಇವತ್ತು ಮಳೆ ಹಾಕಿದ್ ಪಕ್ಕ ನೀವು ಹೇಳ್ತಾರೆ. ಹೆಂಗ್ ಗೊತ್ತದು? ದಟ್ ಇಸ್ ಟ್ರೆಡಿಷನಲ್ ನಾಲೆಜ್. ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಪ್ರೆಷರ್, ಟೆಂಪರೇಚರ್, ವಾಲ್ಯೂಮ್ ತಿಳ್ಕೊಂಡ್ಬಿಟ್ರೆ ಸೈನ್ಸೇ ಮುಗಿದೋಯ್ತು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸ್ವಲ್ಪ ಚೇಂಜಸ್ ಆಗುತ್ತೆ, ಅದು ಕೂಡ ಇರುವಂತದ್ದು. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನೋಡಿ, ಇದನ್ನ ಸಿಂಪಲ್ ಆಗಿ ಕೇಳಿದಾನೆ. ಆಸ್ ಪರ್ ಆರ್ಟಿಕಲ್ 181 dash dash cannot preside while a resolution for his removal from office is under consideration in state legislative assembly. ಫಸ್ಟ್ ಗೆ ಇಲ್ಲಿ ಕ್ವಶನ್ ಅಲ್ಲಿ ನೋಡಿ, ನಂಗೆ ಆರ್ಟಿಕಲ್ 181 ಗೊತ್ತಿಲ್ಲ ಅಂತ ಅನ್ಕೊಳ್ಳ. ಓಕೆ, ಸೊ ಗೊತ್ತಿಲ್ಲ ಅನ್ಕೊಂಡಾಗ ಅವನೇನ್ ಕೇಳಿದಾನೆ? ಫಾರ್ ಹಿಸ್ ರಿಮೂವಲ್. ಕನ್ನಡದಾಗ ಓದ್ತೀನಿ ನೋಡಿ. ಕಲಂ 181 ಪ್ರಕಾರ ರಾಜ್ಯ ವಿಧಾನಸಭೆಯಲ್ಲಿ ತನ್ನ ಹುದ್ದೆಯಿಂದ ತೆಗೆಯುವ ನಿರ್ಣಯವನ್ನು ಚರ್ಚಿಸುವಾಗ ಯಾರು ಅಧ್ಯಕ್ಷತೆ ವಹಿಸಲಾರರು? ನಾರ್ಮಲ್ ಆಗಿ ಅಧ್ಯಕ್ಷತೆ ವಹಿಸಾರ ಯಾರಪ್ಪ? ಸ್ಪೀಕರ. ಹೌದಾ, ಉಪ ಸ್ಪೀಕರ, ಚೇರ್ಮನ್, ಡೆಪ್ಯೂಟಿ ಚೇರ್ಮನ್. ಹೌದಾ, ಡೆಪ್ಯೂಟಿ ಚೇರ್ಮನ್ ಎಲ್ಲಿ ಬರ್ತಾರೋ? ವಿಧಾನ ಪರಿಷತ್ನೇ ಬರ್ತಾರೆ. ಸ್ಪೀಕರು, ಉಪ ಸ್ಪೀಕರ್ ಎಲ್ಲಿ ಬರ್ತಾರೋ? ಎಲ್ಲಿ? ವಿಧಾನಸಭೆ ಒಳಗೆ ಬರ್ತಾರೆ. ಸೊ ಇಷ್ಟಂತೂ ಗೊತ್ತದ. ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್ ಬರ್ತಾನ? ಬರಂಗಿಲ್ಲ. ಅವನು ಅಟೆಂಡ್ ಮಾಡ್ಬೋದು, ಏನು ಸೆಷನ್ ಅಟೆಂಡ್ ಮಾಡಬಹುದು. ಅಲ್ಲಿ ಅವ್ನಿಗೆ ಏನೋ ಒಪಿನಿಯನ್ ಇಲ್ಲ, ಅಧ್ಯಕ್ಷ ಅಂತೂ ವಹಿಸೋದೇ ಇಲ್ಲ. ಸೊ ಸಿಂಪಲ್ ಆಗಿರುವಂತದ್ದು. ಡೆಪ್ಯೂಟಿ ಚೇರ್ಮನ್ ಆಲ್ರೆಡಿ ಇದೆ, ಉಪಾಧ್ಯಕ್ಷನೂ ಅಲ್ಲ, ಅಧ್ಯಕ್ಷನೂ ಅಲ್ಲ. ಇಲ್ಲಿ ಕೇರೋದು ಸಭಾಧ್ಯಕ್ಷ. ಎಲ್ಲಿ ಕೇಳಿದಾರೆ? ನಾರ್ಮಲ್ ಆಗಿ ರಾಜ್ಯ ವಿಧಾನಸಭೆ ಅಂತ ಕೇಳಿದಾರೆ. ಅಲ್ಲಿ ಸ್ಪೀಕರ್ ಅಂತ ಕರೀತಾರೆ, ಚೇರ್ಮನ್ ಅಂತ ಕರೆಯಂಗಿಲ್ಲ. ಲೋಕಸಭೆಯಲ್ಲಿ ಸ್ಪೀಕರ್ ಅಂತ ಕರೀತಾರೆ, ಹಾಗೆ ಡೆಪ್ಯೂಟಿ ಸ್ಪೀಕರ್ ಅಂತ ಕರೀತಾರೆ. ಆದ್ರೆ ರಾಜ್ಯಸಭೆಯಲ್ಲಿ ಚೇರ್ಮನ್, ಡೆಪ್ಯೂಟಿ ಚೇರ್ಮನ್ ಅಂತ ಕರೀತಾರೆ. ಹೌದಿಲ್ಲ? ಸೊ ಹಾಗಿದ್ರೆ ಅದೇ ರೀತಿಯಾಗಿ ವಿಧಾನ ಪರಿಷತ್ತಲ್ಲಿ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್ ಅಂತ ಕರೀತಾರೆ. ಸ್ಪೀಕರ್ ಅಂತ ಕರೆಯೋದಲ್ಲಿ ಲೋಕಸಭೆಯಲ್ಲಿ, ಹಾಗೆ ವಿಧಾನಸಭೆಯಲ್ಲಿ. ಅವ್ನು ಕೇಳಿದೇನು? ರಾಜ್ಯ ವಿಧಾನಸಭೆಯಲ್ಲಿ. ನಮ್ಗೆ ಉಳಿದ್ ನಮ್ಗೆ ಕಂಟೆಂಟ್ ಗೊತ್ತಿದೆಲ್ಲ, ಬೇಕಾಗಿಲ್ಲ, ಇಷ್ಟೇ ಗೊತ್ತಿರೋದು. ಅದಕ್ಕೆ ಹೇಳೋದು ಲಾಜಿಕ್ ಅಪ್ಲೈ ಮಾಡಿ. ಆ ಒಂದು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಹೋಗ್ಬಿಟ್ಟು ಹಾರ್ಟ್ ಹಾಕಬೇಡಿ, ಒಂದು ಸಲ ಓದ್ತೀರಾ. ಆಸ್ ಪರ್ ಆರ್ಟಿಕಲ್ 181, ನಾನು ಎಲ್ಲಿ ಕೇಳಿದ್ರೆ 181 ನಂಗೆ ಬರೀ ಸಮಾನತೆ ಹಕ್ಕುಗಳು ಗೊತ್ತು ನನಗೆ. ಆಮೇಲೆ ಯಾವ್ದು ರಾಜ್ಯ ಗೊತ್ತು, ಸ್ಟಾರ್ಟಿಂಗ್ ಒಂದು 3-4 ಆರ್ಟಿಕಲ್ ಗೊತ್ತು. ಇವ್ಬಿಟ್ಟು ಗೊತ್ತೇ ಇರಲ್ಲ ಗುರು. 181 ಕೇಳಿದಾನೆ. 74ನೇ ವಿಧಿ ಗೊತ್ತು, 75ನೇ ವಿಧಿ ಗೊತ್ತು, 123 ಗೊತ್ತು, 143 ಗೊತ್ತು, 213 ಗೊತ್ತು, 300 ಗೊತ್ತು, 200 ಗೊತ್ತು. ಇದ್ಯಾವ್ದು ಬಂತು? 181 ಅನ್ಎಕ್ಸ್ಪೆಕ್ಟೆಡ್ ಅಂತ. ಹಾರ್ಟ್ ಅಟ್ಯಾಕ್ ಆಗೋ ಅವಶ್ಯಕತೆ ಇಲ್ಲ. ಸಮಾಧಾನವಾಗಿ ಕ್ವಶನ್ ಓದಿದ್ರೆ ಕ್ವಶನ್ ಅಲ್ಲೇ ಆನ್ಸರ್ ಅದ. ರಾಜ್ಯ ವಿಧಾನಸಭೆ ಅಂತ ಕೊಟ್ಟಿದ್ದಾನೆ. ರಾಜ್ಯ ವಿಧಾನಸಭೆಗೆ ಸಂಬಂಧಪಡೋರು ಒಬ್ಬರೇ ಒಬ್ಬರು ಪರ್ಸನ್ ಅದರಲ್ಲಿ, ಸ್ಪೀಕರ್. ಸಿಂಪಲ್ ಆಗಿರುವಂತದ್ದು. ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡೋದಕ್ಕಿಂತ, ಸರಿ, ಓದೋದಕ್ಕಿಂತ, ಬೈಪಾಟ್ ಹಾಕೋದಕ್ಕಿಂತ ಅರ್ಥ ಮಾಡ್ಕೋದ್ ಕಲೀರಿ. ಅರಿತಾಗ ಅದಕ್ಕೆ
ನಲಿ ಕಲಿ ಅಂತ ಹೆಸರಿಟ್ಟು ಕೇಳೋದು, ನಲ್ಕೊಂತ ಕಲಿಯೋದು, ಡ್ಯಾನ್ಸ್ ಮಾಡ್ಕೊಂತ ಅಲ್ಲ. ಓಕೆ, ಈ ರೀತಿಯಾಗಿ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗ್ತದ. ಸೊ ನೆಕ್ಸ್ಟ್ ಹೋಗೋಣ ಅಂತೆ. ಇಲ್ಲಿ ನೋಡಿ ಕ್ವಶನ್ ಕೇಳಿದಾನೆ, ದ ಬಾತುಕಮ್ಮ ಫೆಸ್ಟಿವಲ್ ಇಸ್ ಅಸೋಸಿಯೇಟೆಡ್ ವಿಚ್ ಸ್ಟೇಟ್ ಅಂತ ಕೇಳಿದ. ನಾನ್ ನಿನ್ನೆ ಒಂದು ಕಾನ್ಸೆಪ್ಟ್ ಹೇಳಿದೆ ನೆನಪದ, ಈ ಅಮ್ಮ ಮ ನ ಳ ಈ ಒಂದು ಪ್ರೊನೌನ್ಸಿಯೇಷನ್ ಬರೋದು ನಮ್ಮ ಸೌತ್ ಇಂಡಿಯನ್ ಸ್ಟೇಟಸ್ ಅಂತ ಹೇಳಿದೆ ಮ. ಹೌದಾ, ಬಾತುಕಮ್ಮ ಇದಂತೂ ರಿಪೀಟೆಡ್ ಕ್ವಶನ್ ಇದು. ಪಿ ಸಿಗೂ ಕೇಳಿದ್ದಾರೆ, ಪಿ ಎಸ್ ಐಗೂ ಕೇಳಿದ್ದಾರೆ, ಇವನ್ ಎಸ್ ಎಸ್ ಸಿ ಕೂಡ ರಿಪೀಟೆಡ್ಲಿ ಕೇಳಿದ್ದಾರೆ. ಜಿ ಡಿ MTS ಆರ್ಆರ್ಬಿ ಎಕ್ಸಾಮ್ಸ್ ಅಲ್ಲಿ ಫಿಕ್ಸ್ ಇದು. ಸೊ ಹಾಗಾದ್ರೆ ಸಿಂಪಲ್ ಆಗಿ ಅನ್ಕೊಳ್ಳುವಂತೆ, ಬಾತುಕಮ್ಮ ಫೆಸ್ಟಿವಲ್ ಯಾವ್ದಕ್ಕೆ ಸಂಬಂಧಪಟ್ಟದ? ಮೊದಲು ಆಂಧ್ರ ಪ್ರದೇಶ ಅಂತ ಹೇಳ್ತಿದ್ದು, ಈಗ ಆಂಧ್ರ ಪ್ರದೇಶ್ ಮತ್ತೆ ತೆಲಂಗಾಣ. ಪರ್ಟಿಕ್ಯುಲರ್ ಕೇಳಿದ್ರೆ ತೆಲಂಗಾಣ ಆನ್ಸರ್ ಆಗುತ್ತ. ಸೊ ತೆಲಂಗಾಣದ ಇನ್ನೊಂದು ಫೆಸ್ಟಿವಲ್ ಬರ್ತದ, ಬೋನಾಲು ಅಂತ ಬರ್ತದೆ. ಸೊ ಈ ಬಾತುಕಮ್ಮ ಮತ್ತೆ ಈ ಬೋನಾಲು ಫೆಸ್ಟಿವಲ್ ಏನಿದೆಯಲ್ಲ, ಇವೆರಡು ಸುಗ್ಗಿ ಉತ್ಸವಗಳು ಅಂತ ನಾವು ಕರಿತೀವಿ. ನಾರ್ಮಲ್ ಆಗಿ ಆರ್ಟ್ ಅಂಡ್ ಕಲ್ಚರ್ ಅಂತ ಅನ್ಕೊಂಡಾಗ ಈ SSC ಗಳಲ್ಲಿ ಫೇವರೇಟ್ ಅಂದ್ರೆ ಸುಗ್ಗಿ ಉತ್ಸವಗಳನ್ನ ಕೇಳುವಂತದ್ದು. ಸೊ ಈ ಬಾತುಕಮ್ಮ ಅಂದ್ರೆ ಏನಾಗತ್ತ, ಹೆಣ್ಮಕ್ಳು ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ಬಿಟ್ಟು ಆ ಒಂದು ಹೂವಿನ ಒಂದು ಹಾರ ಅಂತಿದೆ, ಹೂವಿನ ಮೂರ್ತಿಗಳನ್ನ ಮಾಡಿ ನೀರಲ್ಲಿ ಮುಳುಗಿಸುವಂತ ಮಾಡುವಂತ ಒಂದು ನೃತ್ಯ ಆಗಿದೆ, ಸುಗ್ಗಿ ನೃತ್ಯ. ಬಾತುಕಮ್ಮ ಹಬ್ಬ ಅಂತ ಕರಿತೀವಿ ನಾವು. ಆ ಬಾತುಕಮ್ಮ ಹಬ್ಬ ಫ್ಲೋರಲ್ ಫೆಸ್ಟಿವಲ್ ಅಂತ ಕರಿತೀವಿ ನಾವು, ಪುಷ್ಪಗಳ ಒಂದು ಹಬ್ಬ ಅಂತ ಕರಿತೀವಿ ನಾವು. ನೆನಪಿಟ್ಕೊಳ್ಳಿ. ಬೋನಾಲು ಕೂಡ ಅದೇ ರೀತಿಯಾದಂತೂ ಸುಗ್ಗಿ ಉತ್ಸವ ಅಂತ ಬರ್ತದ. ನೆಕ್ಸ್ಟ್ ಬರೋಣ ಅಂತೆ, ಸಿಕ್ಕಿಂ ಬಗ್ಗೆ ಬರೋಣ ಅಂತ. ಓಕೆ, ಸಿಕ್ಕಿಂ ಅಲ್ಲಿ ಯಾವ್ದದ, ಪಂಜಾಬ್ ಅಲ್ಲಿ ಯಾವ್ದದ, ತ್ರಿಪುರಾದಲ್ಲಿ ಯಾವ್ದದ ಅಂತೆ. ಸಿಕ್ಕಿಂ ಅಂತ ಅನ್ಕೊಂಡಾಗ ಇಲ್ಲಿ ಬುದ್ಧಿಸ್ಟ್ ಮೊನಾಸ್ಟ್ರಿ ಜಾಸ್ತಿನ. ಸೊ ಹಾಗಿದ್ರೆ ಹೆಸರು ಕೂಡ ಹಂಗೆ ಇರ್ತದ, ಲೋಸಾಂಗ್ ಅಂತ ಕರಿತೀವಿ ನಾವು. ಲೋಸಾಂಗ್ ಹಾಗೆ ಲೋಸಾರ್ ಅಂತ ಕರಿತೀವಿ. ಇದು ಕೂಡ ವರ್ಷದ ಪ್ರಥಮ ಏನು ತಿಂಗಳನ್ನ, ಮಾಸವನ್ನ ವೆಲ್ಕಮ್ ಮಾಡೋಕೆ ಇರುವಂತ ಒಂದು ಹಬ್ಬ. ಪಂಜಾಬ್ ಅಂತ ಬಂದ್ರೆ, ಪಂಜಾಬ್ ಅಲ್ಲಿ ಯಾವ ಬರ್ತದಪ್ಪ, ನಾರ್ಮಲ್ ಆಗಿ ಲೋಹರಿ, ಸುಗ್ಗಿ ನೆನಪಿಟ್ಕೊಳ್ಳಿ, ಲೋಹರಿ. ಹಾಗೆ ಮಾಗಿ ಅಂತ ಬರ್ತದೆ, ಮಾಗಿ ಸುಗ್ಗಿ ಫೆಸ್ಟಿವಲ್ ಅಲ್ಲ, ಲೋಹರಿ ಏನಿದೆಯಲ್ಲ ಇದು ಸುಗ್ಗಿ ಉತ್ಸವ ಪಂಜಾಬದ್ದು. ಮಾಗಿ ಅಂದ್ರೆ ಏನು, ಅಲ್ಲಿ ಮಾಗಿ ಅಂದ್ರೆ ಒಬ್ಬ ಏನು, ಈಗ ಏನಂತಾರೆ ಅವ್ರಿಗೆ ಸಾಹಸ ಯುವಕರು ಅಥವಾ ಸಾಹಸಿಗರ ಬಗ್ಗೆ, ಹಳೆಯ ಒಂದು ಪಂಜಾಬಿನ ತಮ್ಮ ಒಂದು ಯುವ ಹೋರಾಟಗಾರ ಅಂತ ಕರಿಬಹುದು, ಅಥವಾ ಆ ಒಂದು ಪರ್ಟಿಕ್ಯುಲರ್ ಆಗಿ ವೀರರು ಅಂತ ಏನ್ ಕರಿತೀವಲ್ಲ, ಆ ವೀರರ ಕುರಿತಾಗಿ ಒಂದು ಮಾಡುವಂತ ಒಂದು ಹಬ್ಬ, ಅವರ ಕುರಿತಾಗಿರೋದು ಮಾಘಿ. ನೆನಪಿಟ್ಕೊಳ್ಳಿ. ಇಲ್ಲೇ ತ್ರಿಪುರ ಅಂತ ಬಂದ್ರು ಕೂಡ ಇಲ್ಲೂ ಕೂಡ ನಾರ್ಮಲ್ ಆಗಿರುವಂತದ್ದು ಯಾವುದು, ಲೋಸಾಂಗ್ ಅಂತ ಅಲ್ಲೂ ಕೂಡ ಕರೀತಾರೆ. ಓಕೆ, ಇದು ಸಿಂಪಲ್ ಇರುವಂತದ್ದು. ಅದೇ ರೀತಿಯಾಗಿ ತ್ರಿಪುರ ಅಂದಾಗ ಇದರ ಸ್ಪೆಷಾಲಿಟಿ ಅಂದ್ರೆ ದುರ್ಗಾ ಪೂಜಾ ಅಂತ ಬರ್ತದೆ, ದುರ್ಗಾ ಪೂಜೆ. ಆಮೇಲೆ ಕರ್ಚಿ ಪೂಜೆ ಅಂತ ಬರ್ತದೆ, ಕರ್ಚಿ ಪೂಜಾ. ಹೌದಾ. ಸೊ ಈ ಒಂದು ದುರ್ಗಾ ಪೂಜಾ ಮತ್ತೆ ಕರ್ಚಿ ಪೂಜಾ ಈ ತ್ರಿಪುರಾದ ಪ್ರಮುಖವಾದಂತ ಉತ್ಸವಗಳು. ನೆನಪಿಟ್ಕೊತೀರ. ಹಾಗಿದ್ರೆ ಇದು ಸಿಂಪಲ್ ಆಗಿರುವಂತದ್ದು. ಇವೆಲ್ಲ ಟಾಪಿಕ್ಗಳು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಡಿಫ್ರೆಂಟ್ ಆಗಿ GK ಯಾವ ರೀತಿಯ ಕ್ವಶನ್ ಕೇಳಿದಾರೆ ನೋಡ್ಕೊಂತ ಹೋಗಿ. ಸೊ ನೆಕ್ಸ್ಟ್ ಬರೋಣ ಅಂತೆ, ಮತ್ತೆ ಸೈನ್ಸಿಗೆ ಬಂದಪ್ಪ. ಓಕೆ, ಈಗ ಬಯಾಲಜಿ ಬಂದ ನೋಡಿ. ಅವಾಗ ಕೆಮಿಸ್ಟ್ರಿ ಆಯ್ತು, ಈಗ ಬಯಾಲಜಿ. ವಿಚ್ ಆರ್ಗನಲ್ ಕಂಟೆಂಟ್ಸ್ ರೈಬೋಸೋಮಲ್ RNA and is involved in production of ribosomes. ರೈಬೋಸೋಮ್ ಏನಂತ ಕರಿತಾರೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಪ್ರೋಟೀನ್ಗಳ ಕಾರ್ಖಾನೆ ಅಂತ ಕರಿತಾರೆ ಅಂತ ಹೇಳಿದೆ. ಸೊ ಏನ್ ಮಾಡಿದ್ದಾರೆ, ರೈಬೋಸೋಮಲ್ RNA rRNA ಓಕೆ ಹೊಂದಿರುವ ಮತ್ತು ರೈಬೋಸೋಮ್ಗಳ ಉತ್ಪಾದನೆಯಲ್ಲಿ ಭಾಗವಹಿಸುವ ಅಂಗಕ ಅಥವಾ ಅಂಗ ಯಾವುದು? ಫಸ್ಟ್ಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೋಡ್ಕೊಳ್ಳಿಕ್ಕೆ ಹೋಗಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ರೈಬೋಸೋಮ್ ಇದೆಯಾ ಇಲ್ಲ? ಎಸ್, ಅಫ್ಕೋರ್ಸ್ ರೈಬೋಸೋಮ್ ಇದೆ. ಓಕೆ, ಸೊ ಇಲ್ಲಿ ಸಾರಿ ಇದು ಒಂದು ನಿಮಿಷ. ಸೊ ಇಲ್ಲಿ ನೋಡಿದಾಗ ಎರಡು ರೀತಿಯಾಗಿ ಬರ್ತದೆ. ಓಕೆ, ಒಂದು SCR ಆಮೇಲೆ ಇನ್ನೊಂದು RER. ಸೊ ಇವುಗಳನ್ನ ನೆನಪಿಟ್ಕೊಳ್ಳಿ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅದೇ ರೀತಿಯಾಗಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅಂದ್ರೆ ಕಠಿಣ ಅಥವಾ ಗಟ್ಟಿಯಾಗಿರುವಂತದ್ದು, ಸ್ಮೂತ್ ಅಂದ್ರೆ ಮೃದುವಾಗಿರುವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅಥವಾ ಅದೇ ರೀತಿಯಾಗಿ ಗಟ್ಟಿಯಾಗಿರುವ ಅಥವಾ ಕಠಿಣವಾಗಿರುವಂತ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈಗ ನಾರ್ಮಲ್ ಆಗಿ ನಾವೇನಂತೇವಿ, ಈಗ ಒಬ್ಬಗ ಕೊಬ್ಬ ಚರಿಬಿ ಜಾಸ್ತಿ ಇತ್ತಂತ ಅನ್ಕೊಳ್ಳೋಣ. ಓಕೆ, ಚರಿಬಿ ಜಾಸ್ತಿ ಐತಂದ್ರ ಅವಂಗ ಹೊಡೆದಾಡಕ್ ಹೋದ್ರೆ ಏನ್ ಮಾಡ್ತಾನ ಅವ ಒಂದು ಬಲಶಾಲಿ ಕುಸ್ತಿ ಪೈಲಾಣ ಅಂತ ಅನ್ಕೊಳ್ಳೋಣ. ಕೊಬ್ಬು ಜಾಸ್ತಿ ಅದ, ಈಗೋನು ಜಾಸ್ತಿ ಅದ, ಅರೆಗನ್ಸು ಜಾಸ್ತಿ ಅದ. ಅವಂಗ ಹೋಗ್ಯಾಸ ನಾವ್ ಈಗ ಪೂರ್ತಿ ನಮ್ಗ ಕುಸ್ತಿ ಗೊತ್ತಿಲ್ಲ, ಕಬಡ್ಡಿ ಗೊತ್ತಿಲ್ಲ, ನಮ್ಮಂತಾರ ಹೋಗಿ ಜಗಾಡ್ಕೊಂಡ್ರೆ ಏನಾಗತ್ತೆ ನಮಗ? ಏನ್ ನಾಯಿ ಹೊಡೆದ ಹುಡುಗ ಕಳಿಸ್ಬಿಡ್ತಾನ, ನಮ್ಗೆ ಅದೇ ತೆಗೆದು ಕಳಿಸ್ಬಿಡ್ತಾನ ನಮ್ಗೆ, ಹೌದಿಲ್ಲ? ಸೊ ಹಾಗಿದ್ರ
ಅವ್ನ್ ಹೆಂಗ್ ಉರ್ಸ್ಬೋದಪ್ಪ, ಅವ ಕೊಚ್ಕೋತಿರ್ತಾನ ಪೂರ್ತಿ. ನಾನ್ ಕರ್ನಾಟಕ ಕೇಸರಿ, ನಾ ಭಾರತ ಕೇಸರಿ, ನಾ ಬೆಳಗಾವಿ ಕೇಸರಿ, ಹುಬ್ಬಳ್ಳಿ ಕೇಸರಿನ, ಗಂಡು ಮೆಟ್ಟಿದ ನಾಡಿನಲ್ಲಿರುವಂತ ಗಂಡನ ಅಂತ ಹೇಳ್ತಿರ್ತಾರ ಅಂತ. ಹೌದನ? ಆಯ್ತು. ಸೈಲೆಂಟ್ ಟ್ರೀಟ್ಮೆಂಟ್ ಸ್ಮೂತ್ ಆಗಿ ಹೆಲ್ಪ್ ಮಾಡಿದ್ದಲ್ಲ, ಸಿಂಪಲ್ ಆಗಿ ಅಷ್ಟಲ್ಲ. ಆಯ್ತು, ಇನ್ನೊಬ್ಬ ಇರ್ತಾನೆ ಅದಕ್ಕೆ ಸಿಂಪಲ್ ಅಂದಿಲ್ಲ. ಅವಾಗ ಏನಾಗುತ್ತ, ಬೆಂಕಿ ಹತ್ತತ್ಲ ಅವಂಗ, ನಾವ್ ಹೊಡಿಲಿಲ್ಲ ಬಡಿಲಿಲ್ಲ, ಅವ್ಗೆ ಹೊಳ್ಳಿ ಅಲ್ಲಿಲ್ಲ ಬೈಲಿಲ್ಲ, ಏನು ಮಾಡ್ಲಿಲ್ಲ. ಹೌದಾ? ಆಯ್ತು ತಗೊಳ್ರಿ, ಒಂದ್ ಮಾತು ಮುಗ್ದ ಹೋಗ್ತ. ಸೈಲೆಂಟ್ ಟ್ರೀಟ್ಮೆಂಟ್. ಹೌದಾ? ಇಲ್ಲಿ SCR ಹೇಳಕ್ ನಾ ರೀಸನ್ ಅದ. ಹೌದಾ? ಸಾಫ್ಟ್ ಅಂತ ಏನ್ ಕರಿತೀವಿ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಏನ್ ನಾವು ಕರಿತೀವಿ, ಅದರ ಉದ್ದೇಶ ಏನು, ನಾ ಯಾಕೆ ಕೊಬ್ಬು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ, ಇದು ಪ್ಯಾಟ್ ಅಂತ ಏನ್ ಕರಿತೀವಿ, ಆ ಕೊಬ್ಬಿನ ಏನಿದೆ ಸಂಶ್ಲೇಷಣೆ ಮಾಡ್ತದ. ನಾ ಅದಕ್ಕೋಸ್ಕರ ಇಟ್ಟತನ ಹಾಕೊಂಡಿ ಸೈಲೆಂಟ್ ಟ್ರೀಟ್ಮೆಂಟ್ ಯಾಕೆ ಹೇಳ್ಕೊಂಡೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ, ಸಿಂಪಲ್ ಆಗಿರೋದು. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಇದು ಪ್ರೋಟೀನ್ ಸಂಶ್ಲೇಷಣೆ ಮಾಡ್ತದ, ಪ್ರೋಟೀನ್ ಸಿಂಥಸಿಸ್ ಮಾಡ್ತದ, ಇದು ಕೊಬ್ಬನ್ನ ಸಂಶ್ಲೇಷಣೆ ಮಾಡ್ತದ. ಸೊ ಹಾಗಿದ್ರೆ ಇವೆರಡು ಇದರ ಮೇಜರ್ ಇರುವಂತದ್ದು. ರೈಬೋಸೋಮಲ್ RNA ಇಲ್ಲಿ ಕಂಡು ಬರಂಗಿಲ್ಲ. ಇದು ಓಕೆ. ಸೊ ಹಾಗಿದ್ರೆ ಇದು ಆನ್ಸರ್ ಅಲ್ಲ. ಸೊ ನೆಕ್ಸ್ಟ್ ಬರ್ತದ ನ್ಯೂಕ್ಲಿಯಸ್, ನ್ಯೂಕ್ಲಿಯೋಲಸ್. ಇದಕ್ಕೆ ಎರಡು ಕಾಮನ್ ಹೋಗ್ತೀನಿ ನಾನು. ಅದಕ್ಕಿಂತ ಮುಂಚೆ ಗಾಲ್ಗಿ ಅಪಾರಟ್ಸ್, ಗಾಲ್ಗಿ ಸಂಕೀರ್ಣಕ್ಕೆ ಬರೋಣ ಅಂತೆ. ಇದು ಕೂಡ ಏನ್ ಮಾಡ್ತದ, ಪ್ರೋಟೀನ್ ಸಿಂಥಸಿಸ್ ಸಂಬಂಧಪಟ್ಟದ್ದು. ಪ್ರೋಟೀನ್ ಸಿಂಥಸಿಸ್ ಅಥವಾ ಪ್ರೋಟೀನ್ ಸಂಶ್ಲೇಷಣೆ ಸಂಬಂಧಪಟ್ಟದ್ದು. ರೈಬೋಸೋಮ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಓಕೆ. ಸೊ ಹಾಗಿದ್ರೆ ಉಳಿದ ಯಾವುದು, ನ್ಯೂಕ್ಲಿಯಸ್, ನ್ಯೂಕ್ಲಿಯೋಲಸ್. ಯಾವ ದೊಡ್ಡದ್ರೊಳಗ, ನ್ಯೂಕ್ಲಿಯಸ್ ದೊಡ್ಡ, ನ್ಯೂಕ್ಲಿಯೋಲಸ್ ದೊಡ್ಡ. ಸೊ ಇಲ್ಲಿ ನೋಡ್ಕೊಂತ ಹೋದಾಗ ನ್ಯೂಕ್ಲಿಯಸ್ ಅಲ್ಲಿ ಏನಾಗುತ್ತ, ಇಲ್ಲಿ ರೈಬೋಸೋಮಲ್ DNA ಇದೆಯಾ? ಎಸ್, ಅಫ್ಕೋರ್ಸ್ ಇದೆ. ರೈಬೋಸೋಮಲ್ DNA ಅದ, DNA ಅದ, RNA ಕೂಡ ಅದ, RNA ಕೂಡ ಇದೆ. ಮತ್ ಇದ್ರೊಳಗಡೆ ಏನ್ ಬರ್ತದ, mRNA ಅಂತ ಬರ್ತದ. ಹೌದಾ? ಸೊ ಎಲ್ಲ RNAಗಳೆಲ್ಲ ಇಲ್ಲಿ ಬರ್ತದ. ಆದ್ರೆ ಒಂದ್ ಕೇಳಿದಾನ ಅವನು, ರೈಬೋಸೋಮ್ಗಳ ಉತ್ಪಾದನೆಯಲ್ಲಿ ಅಂತದನ. ಉತ್ಪಾದನೆ ಇಲ್ಲಿ ಆಗಂಗಿಲ್ಲ, ನ್ಯೂಕ್ಲಿಯೋಲಸ್ ಅಲ್ಲಿ ಆಗುತ್ತ. ಇದು ಆಕ್ಚುಲಿ ಸಣ್ಣ ಬರೀತಾರೆ, RNA ಅಂತ ಬರೀತಾರೆ ಆಕ್ಚುಲಿ ಇದನ್ನ. ಇದರ ಒಂದು ಪ್ರೊಡಕ್ಷನ್ ಏನಿದೆ ನ್ಯೂಕ್ಲಿಯೋಲಸ್ ಅಲ್ಲಿ ಆಗ್ತದ. ನೆನಪಿಟ್ಕೋತೀರ ಹಾಗಿದ್ರೆ, ನ್ಯೂಕ್ಲಿಯೋಲಸ್ ಸಂದು, ಆಮೇಲೆ ಅದರಿಂದ ದೊಡ್ಡದು ನ್ಯೂಕ್ಲಿಯಸ್. ಸೊ ಈ ನ್ಯೂಕ್ಲಿಯೋಲಸ್ ಇಂದಾಗ RNA ಇಂದಾಗ ಇದೇನಾಗತ್ತ, ಸೈಟೋಪ್ಲಾಸಮ್ ಹೋಗ್ತದ, ಮತ್ತೆ ಉತ್ಪಾದನೆ ಆಗ್ಬಿಟ್ಟು ಈ ಸೈಟೋಪ್ಲಾಸಮ್ ಇಂದ ಮತ್ತೆ ನ್ಯೂಕ್ಲಿಯಸ್. ಸೊ ಈ ರೀತಿಯಾಗಿ ಚೇಂಜಸ್ ಹಾಕೊಂತ ಹೋಗುತ್ತಾ. ಇಲ್ಲಿ DNA ಅದ, ಇಲ್ಲಿ RNA ಅದ, ಎರಡೂ ಕಡೆ RNA ಇದ್ರೂ ಕೂಡ ನ್ಯೂಕ್ಲಿಯೋಲಸ್ ಅಲ್ಲಿ ಮಾತ್ರ ಆ ರೈಬೋಸೋಮ್ಗಳ ಉತ್ಪಾದನೆ ಆಗತ್ತ. ಎರಡು ಆಪ್ಷನ್ ಆರಾಮ ತೆಗೆದುವ. ಹಿಂಗೆ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು. ಸೊ ನಾರ್ಮಲ್ ಆಗಿ ಮಾಡ್ತೀವಿ ನಾವು. ಓಕೆಪ್ಪ, ನಾ ಹೇಳಿದೆ ಸ್ಮೂತ್ ಅಥವಾ ಸಾಫ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೀವು ನೆನಪು ಹೆಂಗಿರ್ತೀರಾ, ಏನು, ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೊಬ್ಬಿನ ಅಣುಗಳನ್ನ ಸಂಶ್ಲೇಷಿತಗೊಳಿಸುತ್ತದೆ. ಅದೇ ರೀತಿಯಾಗಿ ಕಠಿಣ ಅಥವಾ ಗಟ್ಟಿಯಾಗಿರುವಂತಹ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಭಾಗವಹಿಸುತ್ತದೆ. ಇದನ್ನು ಬೈಪಾಟ್ ಹಾಕ್ತೀರಿ ನೀವು. ಪ್ರೋಟೀನ್ ಸಂಶ್ಲೇಷಣೆ ಇಲ್ಲೂ ಬಂತು, ಇಲ್ಲೂ ಬಂತು, ಇನ್ನೊಂದ್ ಕಡೆನೂ ಬಂತು. ಅವಾಗ ಏನ್ ಮಾಡ್ತೀರಾ, ಅದಕ್ಕೆ ಕಾನ್ಸೆಪ್ಟ್ ಗಳನ್ನ ಸಿಂಪಲ್ ಮಾಡ್ಕೊಳ್ಳಿ. ಹೌದಾ? ಸಿಂಪಲ್ ಆಯ್ತಾ ಇಲ್ಲ? ಈಗ ಎಕ್ಸಾಂಪಲ್ ಈಗಂತೂ ಪಕ್ಕ ನೆನಪಿರ್ತದ, ಕುಸ್ತಿ ಪೆರಾನ್ಗಂತೂ ನೆನಪಿರ್ತದ. ಹೌದಿಲ್ಲ? ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಇದು ನೇರವಾದಂತ ಕ್ವಶನ್, ಇರೋದೇನು ಹೊಸದೇನಿಲ್ಲ. ಹೂ ವಾಸ್ ದ ಕೋರ್ಟ್ ಪೊಯೆಟ್ ಆಫ್ ಕಿಂಗ್ ಹರ್ಷವರ್ಧನ ಅಂತ ಕೇಳಿದಾರ. ಹೌದಾ? ಸೊ ಇಲ್ಲಿ ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಬರ್ತದ, ಬಾಣಭಟ್ಟ ಕಾಳಿದಾಸ ಯಾವಾಗ ಬರ್ತಾನ, 3ನೇ ಶತಮಾನ ಬರ್ತಾನ. ಹರ್ಷ ಇರೋದು ಯಾವಾಗ, 6ನೇ ಶತಮಾನ 7ನೇ ಶತಮಾನ ಬರ್ತಾನ. ಹೌದಾ? ವತ್ಸ ಬಟ್ಟೆ ಅದು ಬರಂಗಿಲ್ಲ, ರವಿ ಕೀರ್ತಿನೂ ಬರಂಗಿಲ್ಲ. ಸೊ ಉಳಿದ ಯಾವ್ದು, ಬಾಣಭಟ್ಟ. ಇವನ್ನ 2 ಕೃತಿಗೆ ಬರ್ತಾವ, ಹರ್ಷ ಚರಿತ ಅಂತ ಬರ್ತದೆ ಇಲ್ಲ. ಸೊ ಈ ಹರ್ಷ ಚರಿತ ಮತ್ತೆ ಇನ್ನೊಂದ್ ಯಾವ್ದು, ಕಾದಂಬರಿ ಅಂತ ಬರ್ತದೆ. ಸೊ ಈ ಬಾಣಭಟ್ಟನ ಹರ್ಷಚರಿತ ಮತ್ತು ಕಾದಂಬರಿಲಿ ಹರ್ಷವರ್ಧನ ಬಗ್ಗೆ, ವರ್ಧನ ವಂಶದ ಪ್ರಸಿದ್ಧ ದೊರೆಯಂತ ಹರ್ಷವರ್ಧನ ಬಗ್ಗೆ ಹೇಳ್ತದ. ಸೊ ಅದೇ ರೀತಿಯಾಗಿ ಹರ್ಷವರ್ಧನ ಕುರಿತಾಗಿ ಹರ್ಷವು ನರ್ಮದಾ ನದಿ ಕಾಲದಲ್ಲಿ ಹೋಗ್ಬಿಡ್ತು ಅಂತ ಹೇಳಿದಂತ ವ್ಯಕ್ತಿ ಯಾರು, ಅದನ್ನ ನೆನಪಿಟ್ಕೊಳ್ಳಿ. ಐಹೊಳೆ ಶಾಸನ ಹೇಳುವಂತದ್ದು ಅಲ್ಲಿ ಯಾವ ರೀತಿಯಾಗಿದೆ. ಸೊ ಆ ಒಂದು ಕಾನ್ಸೆಪ್ಟ್ ಗಳನ್ನ ನೆನಪಿಟ್ಕೊಳ್ಳಿ. ಓಕೆ. ಇದು ಡೈರೆಕ್ಟ್ ಆಗಿ ನೇರವಾಗಿರುವಂತಹ ಕ್ವಶನ್. ಯಾರಂತ ಕೇಳಿದರೆ ಅರಮನೆ ಕವಿ, ಯಾವುದು, ಬಾಣಭಟ್ಟ. ಇದಕ್ಕೇನು ಜಾಸ್ತಿ ಎಕ್ಸ್ಪ್ಲೇಷನ್ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಹೋಗೋಣ ಅಂತೆ. ಸೊ ಇಲ್ಲಿ ನೋಡಿ, ಬಲ್ಬನ್ಸ್ ರೂಲ್ ಆಸ್ ಅನ್ ಅಬ್ಸಲ್ಯೂಟ್ ಡಿಸ್ಪೋಟ್ ಲೆಡ್ ಟು ವಿಚ್ ಆಫ್ ದ ಫಾಲೋವಿಂಗ್ ಎವೆಂಟ್ಸ್. ಹೌದಾ? ಬಲ್ಬನ್ನರ ಸಂಪೂರ್ಣ ಸ್ವೈಚ್ಛಿಕ ಆಡಳಿತ ಯಾವ ಘಟನೆಯನ್ನ ಉಂಟು ಮಾಡಿತ್ತು? ಇಲ್ಲಿ ನೋಡಿ, ಅಂದ್ರೆ ಏನ್ ಕೇಳಿದಾರೆ, ಫಸ್ಟ್ ಕ್ವಶನ್ ಬಹಳ ಜನಕ್ಕೆ ಅರ್ಥ ಆಗಂಗಿಲ್ಲ. ಇದೆ ಸಿಂಪಲ್ ಅದ, ನೀವು ಕಾನ್ಸೆಪ್ಟ್ ಎಲ್ಲ ಓದಿರ್ತೀರಾ, ಸಿಂಪಲ್ ಅದ. ಅಬ್ಸಲ್ಯೂಟ್ ಡೆಸ್ಪೋಟ್ ಅಂದ್ರೆ ಏನು, ಒಂಥರ ಸರ್ವಾಧಿಕಾರತ್ವ ಧೋರಣೆ ಕೆಳಗಿನ ಯಾವುದರ ಸಂಬಂಧಪಟ್ಟದ, ಅಂದ್ರೆ ಯಾವ್ದಕ್ಕೆ ಜಾಸ್ತಿ ಎಫೆಕ್ಟ್ ಆಯ್ತು ಅಂತ ಕೇಳಿದ ನಾವು. ಫಸ್ಟ್ ನೋಡಿ, ಗ್ರಾಂಟಿಂಗ್ ಜಾಗೀರ್ಸ್ ಟು ನೋಬಲ್ಸ್ ಅಂದ್ರೇನು, ಆ ಜಾಗೀರ್ದಾರಗಳನ್ನ, ಜಮೀನು ಒಂದು ಹಕ್ಕುಗಳನ್ನ
ಆ ಒಂದು ಆಸ್ಥಾನದ ನೋಬಲ್ ಅಂತ ಏನ್ ಕರಿತೀವಿ ನಾವು, ಅಥವಾ ಆಸ್ಥಾನದ ಸಾಮಾನ್ಯರು ಏನ್ ಕರಿತೀವಿ, ಹೈಯರ್ ಅಂತ ವರ್ತಕರು ಅಂತ ಏನ್ ಕರಿತೀವಿ, ಅವ್ರಿಗೆ ಕೊಡುವಂತದ್ದು. ಇದು ಏನಾಯ್ತು, ಗ್ರಾಂಟಿಂಗ್ ಅಲ್ಲ, ಇದು ಉಲ್ಟಾ ಆಯ್ತು ಆಕ್ಚುಲಿ. ಏನ್ ಮಾಡ್ತಾನೆ ಬಲ್ಬನು, ಇದನ್ನ ಕಮ್ಮಿ ಮಾಡ್ಕೊಂತ ಬರ್ತಾನ. ಏನು ಕುತುಬುದ್ದೀನ್ ಐಬಕ್ ಮತ್ತೆ ಇಲ್ತುತ್ಮಿಶ್ ಸ್ಟಾರ್ಟ್ ಆಗಿತ್ತು ಅದನ್ನ ಡೌನ್ ಮಾಡ್ಕೊಂತ ಬರ್ತಾನೆ. ಸೊ ಹಾಗಾಗಿ ಇದು ಬರಂಗಿಲ್ಲ. ಸೊ ರೆಸ್ಪೆಕ್ಟೆಡ್ ಕಾಮನ್ ಮ್ಯಾನ್, ಹೌದು ಇದು ಮಾಡಿದಾನೆ, ಬಟ್ ಮೇಜರ್ ಇವೆಂಟ್ ಅಲ್ಲ. ಏನು ರೆಸ್ಪೆಕ್ಟ್ ಕೊಡುವಂಥದ್ದು, ಪ್ರಜೆಗಳಿಗೆ ಮರ್ಯಾದೆ ಕೊಡುವಂಥದ್ದು ಎಲ್ಲ ಚೆನ್ನಾಗಿ ಆಡಳಿತ ಮಾಡ್ತಾನೆ, ಅದ್ರ ಕೊಡಂಗಿಲ್ಲ. ಅಪಾಯಿಂಟೆಡ್ ಹಿಂದೂಸ್ ಇನ್ ದ ಅಡ್ಮಿನಿಸ್ಟ್ರೇಷನ್, ಇದು ಹೌದು. ಆದ್ರೆ ಆ ಸ್ವ ಐಚ್ಛಿಕ ಅಬ್ಸಲ್ಯೂಟ್ ಡಿಸ್ಪೋರ್ಟ್ ಅಂದ್ರೆ ಆ ಒಂದು ಆಸ್ಥಾನದಲ್ಲಿ ದಂಗೆ ಏಳೋ ರೀತಿ ಅಂತ ಉಂಟು ಮಾಡಿದಂತ ಘಟನೆ ಅಂತ ಏನ್ ಕೇಳ್ತೀವಲ್ಲ, ಅದು ಸಂಬಂಧ ಪರಂಗಿಲ್ಲ. ಇದು ಕೂಡ ಅಲ್ಲ. ಇಲ್ಲಿ ನೋಡಿ, ಡಿಸ್ಟ್ರಕ್ಷನ್ ಆಫ್ ದ ಪೋರ್ಟಿ, ಪೋರ್ಟ್ ಅಲ್ಲ ಪೋರ್ಟಿ. ಸೊ ಪೋರ್ಟಿ ಅಂದ್ರೆ ಇಲ್ಲಿ ಬಂತು, ಇದು ನೆನಪಿರ್ತೀವಿ ನಿಮ್ಗೆ, ಕನ್ನಡ ಕೇಳಿದ್ರ ಚಹಲ್ಗಾನಿ ವ್ಯವಸ್ಥೆ ಕೇಳಿದ್ದೀರಾ? ತುರ್ಕರ ಒಂದು 40 ಜನರ ಆಸ್ಥಾನಿಕರ ಗುಂಪು ಏನಿದೆ, ದೇ ಆರ್ ವೆರಿ ಹೈಲಿ ಇನ್ಫ್ಲೂಯೆನ್ಷಿಯಲ್ ದೆಹಲಿ ಸುಲ್ತಾನ ಟೈಮ್ ಅಲ್ಲಿ. ಸೊ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು, ಇಲ್ತಮಿಶ್ ಸ್ಟಾರ್ಟ್ ಮಾಡ್ತಾನೆ, ಅವನಿಂದ ಸ್ಟಾರ್ಟ್ ಆಗಿದ್ದನ್ನ ಇವನು ಎಂಡ್ ಮಾಡ್ತಾನೆ, ಡಿಸ್ಟ್ರಕ್ಷನ್ ಟೋಟಲ್ ಎಂಡ್ ಮಾಡ್ತಾನೆ. ಆವಾಗ ಏನಾಗತ್ತ, ಅವರ ಆಸ್ಥಾನದ ಒಂದು ಹಕ್ಕದ ಅವ್ರಿಗಿರುವಂತ ಅಧಿಕಾರಕ್ಕೆ ಏನ್ ಧಕ್ಕೆ ಬಂದಾಗ ಅವ್ರು ದಂಗೆ ಮಾಡ್ತಾರ, ದಂಗೆ ಎಬ್ಸಕ್ ಸ್ಟಾರ್ಟ್ ಮಾಡ್ತಾರ. ಅದಕ್ಕ ಬಲ್ಬನು ಅವನ ಒಂದು ಆಡಳಿತ ಹಾಳಗಕ್ ಕಾರಣ. ಇವನದವನು ಉತ್ತಮ ಆಡಳಿತಗಾರ ಆಗಿದ್ರು ಕೂಡ ಇವರ ಒಳಸಂಚಿನಿಂದ ಆಗಿದ್ದು. ಸೊ ಹಾಗಾಗಿ ಎಫೆಕ್ಟ್ ಆಗುವಂತದ್ದು ಈ ಚಹಲ್ಗಾನಿ ವ್ಯವಸ್ಥೆ ಏನಿದೆ, ಇದು ಆಗುವಂತದ್ದು ಇದರಿಂದ ಆಯ್ತದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಅಂತೆ. ಯಾವ್ದು ಕೇಳೋಣಪ್ಪ ಇದು? ಸ್ವಲ್ಪ ಕರೆಂಟ್ ಅಫೇರ್ಸ್ ಕೇಳಿರುವಂತದ್ದು. ಇದು 2023 ಕೇಳಿದಾರೆ ಅಂದ್ರೆ ಕ್ವಶನ್ ಇದು. ಬಟ್ ಅವ್ನು ಕೇಳಿದ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಟ್ ಪ್ರಾಜೆಕ್ಟ್ಸ್ ಇಸ್ ಡಿಕ್ಲೇರ್ಡ್ ಆಸ್ ದ ಮಾಸ್ಟರ್ ಪೀಸ್ ಆಫ್ ಓರಲ್ ಅಂಡ್ ಇಂಟ್ಯಾಂಜಿಬಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಬೈ ಯುನೆಸ್ಕೋ ಇನ್ ಮೇ 2001. ಅಂದ್ರೆ ಏನ್ ಹೇಳ್ತಾರಪ್ಪ, ಯುನೆಸ್ಕೋದ ಮಾನವ ಕುಲದ ಶ್ರವ್ಯ ಹಾಗೂ ಅಮೂರ್ತ ಪರಂಪರೆಯ ಕೃತಿ ಅಂತ ಯಾವುದನ್ನ ಕರೀತಾರೆ, ಅಥವಾ ಆ ಒಂದು ಅಂಶವನ್ನ ಸಂಗತಿ ಯಾವುದು ಅಂತ ಕೇಳಿದಾರೆ. ಇಲ್ಲಿ ನೋಡ್ಕೊಂತ ಬರೋಣ ಅಂತೆ. ಇಲ್ಲಿ ನೋಡಿ, ಮ್ಯೂಸಿಕ್ ಅಕಾಡೆಮಿ ಆಫ್ ಅದು ಏನೋ ಹೇಳಿದ್ರೆ ಯಾವ್ದಕ್ ಘೋಷಿಸಿದಾರೆ ಅಂತ ಕೇಳಿದ್ರೆ, ಯಾವ ಯೋಜನೆಯನ್ನ? ಮ್ಯೂಸಿಕ್ ಅಕಾಡೆಮಿ ಮದ್ರಾಸ್, ಇದು ಬರಂಗಿಲ್ಲ. ಓಕೆ, ಜವಾಹರ್ಲಾಲ್ ನೆಹರು ಮಣಿಪುರ್ ಡ್ಯಾನ್ಸ್ ಅಕಾಡೆಮಿ, ಮಣಿಪುರದ ಅಂತ ಡ್ಯಾನ್ಸ್ ಮಣಿಪುರಿ ಬಗ್ಗೆ ಇಲ್ಲ ಅಷ್ಟೊಂದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಡ್ಯಾನ್ಸ್, ಇದು ಮೇ ಬಿ ಇರ್ಬೋದು ಅಂತ ಇಟ್ಕೊಳ್ಳೋಣ. ಓಕೆ, ಆದ್ರೆ ಇಲ್ಲಿ ನೆನಪಿಟ್ಕೊಳ್ಳಿ, ಕುಟ್ಟಿಯಾಟಂ ಕೇರಳದ ಒಂದು ಸಂಸ್ಕೃತ ಭಾಷೆಯ ಒಂದು ಕಲೆ. ಕುಟ್ಟಿಯಾಟಂ ಇದನ್ನೇನ್ ಮಾಡ್ತಾರೆ, 2001 ಈ ಒಂದು ಏನು ಯುನೆಸ್ಕೋದ ಅಮೂರ್ತ ಮಾನವ ಕುಲದ ಶ್ರವ್ಯ ಹಾಗೂ ಅಮೂರ್ತ ಪರಂಪರೆಯ ಕೃತಿ ಅಂತ ಕುಟಿಯಾಟಂ ಮಾಡ್ತಾರೆ. ಹಾಗೆ ಈ ಒಂದು ಏನಿದೆ ಕೃತಿ ಏನಿದೆಲ್ಲ, ಇದು ಭಾರತದ ಮೊದಲ, ನೆನಪಿಟ್ಕೊಳ್ಳಿ, ಭಾರತದ ಮೊದಲ ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಅಲ್ಲಿ ಉಳಿದಿರುವಂತ ಅಥವಾ ಇರುವಂತ ಒಂದು ಸಂಗತಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಆಗತ್ತ, ಇದು 2001 ಶುರು ಮಾಡ್ತಾರೆ ಇವರು, ಯಾರು ಯುನೆಸ್ಕೋ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ 2008 ಬರ್ತದ ಯುನೆಸ್ಕೋ ಇಂಟ್ಯಾಂಜಿಬಲ್ ಅಥವಾ ಅಮೂರ್ತ ಅಂತ ಏನ್ ಕರಿತೀವಿ, ಹೆರಿಟೇಜ್. ಹೌದಾ? ಸೊ ಈ ಒಂದು ಕೃತಿ ಏನಿದೆ, ಹೌದಾ, ಈ ಒಂದು ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂತ ಕೇಳ್ತಲ್ಲ, ಇದು ಇರುವಂತದ್ದು ರೀಸೆಂಟ್ ಆಗಿ ಯಾವ್ಯಾವೆಲ್ಲ ಆಗುತ್ತ. ಇದ್ರಲ್ಲಿ ಕೂಡ ಫಸ್ಟ್ ಯಾವ್ದಂದ್ರೆ ಕುಟ್ಟಿಯಾಟಂ, ಕುಡಿಯಾಟಂ ಅಂತ ಕರಿತೀವಿ ನಾವು, ಅದು ಇರುವಂತದ್ದು ಕೇರಳದ್ದು. ಅದು ಬಿಟ್ಟು ಮತ್ತೆ ರೀಸೆಂಟ್ ಆಗಿ ಯಾವುದು, ರಾಸಲೀಲಾ ಆಯ್ತು, ಹೌದಾ, ಕುಂಭಮೇಳ ಆಯ್ತು. ಸೊ ಆ ರೀತಿಯಂತ ಕೆಲವೊಂದಿಷ್ಟು ಅಂಶಗಳು ಅಮೂರ್ತ. ಏನಪ್ಪಾ ಅಮೂರ್ತ ಅಂದ್ರೆ ಮೂರ್ತಿ ರೀತಿಯಲ್ಲಿರುವಂಥದ್ದು, ಅಂದ್ರೆ ಆ ಒಂದು ಪೂರ್ತಿಯಾಗಿ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲ, ಆದ್ರೆ ಅನಾದಿ ಕಾಲದಿಂದ ಸಾಂಪ್ರದಾಯ ಏನು ಪಾರಂಪರಿಕ ಕಾಲದಿಂದ ಏನಿದೆ ಕೆಲವೊಂದಿಷ್ಟು ವಿಷಯಗಳು ಬಾಯಿ ಮಾತಿನ ಮೂಲಕ. ಫಾರ್ ಎಕ್ಸಾಂಪಲ್, ಈಗ ಇದು ಫಸ್ಟ್ ಏನಿಲ್ಲ, ಇದ್ರ ಇರುವಂತದ್ದು ಯಾವುದು, ಓರಲ್ ಅಂಡ್ ಇಂಟ್ಯಾಂಜಿಬಲ್ ಅಂತ ಬಂದಾಗ ಒಂದು ಇದು ಯಾವುದು ಕುಟಿಯಾಟಂ ಬರ್ತದ. ಆಮೇಲೆ ಚಾಂಟಿ ಮ್ಯಾಪ್ ವೇದ ಅಂತ ಹೇಳ್ತೀವಿ ನಾವು, ಆ ವೇದಗಳನ್ನ ನಾವು ಪ್ರೊನೌನ್ಸಿಯೇಷನ್ ಮಾಡೋದ್ರಿಂದ ಅದು ಇರುವಂತದ್ದು. ರಾಸಲೀಲಾ ಇರುವಂತದ್ದು, ಅವೆಲ್ಲ ಏನಿದೆ ಇದರಡಿ ಬರ್ತದೆ. 2008 ಏನ್ ಚೇಂಜ್ ಆಗುತ್ತೆ, ಇದೊಂದು ಬೇರೆ ಆಗುತ್ತೆ. ಅವಾಗ ಇರುವಂತದ್ದು ರೀಸೆಂಟ್ ಆಗಿರೋ ಯಾವ್ಯಾವ ಹಲವಾರು ಇದಾವೆ. ಯಾವ್ದು ಬರ್ತದ, ಕುಡಿಯಾಟಂ ಬಂತು, ರಾಸಲೀಲಾ ಬಂತು, ಕಲ್ಬೆಲಿಯಾ ಅಂತ ಬರ್ತದ, ಹೌದಾ. ಅದೇ ರೀತಿಯಾಗಿ ಈಗ ರೀಸೆಂಟ್ ಆಗಿ ಲಾಸ್ಟ್ ಇದ್ದದ್ದು ಕುಂಭಮೇಳದ ಬಗ್ಗೆ ಬಂತು, ಹೌದಾ. ಸೊ ಇವೆಲ್ಲ ಅಂಶಗಳೇನಿದಾವೆ ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂದ್ರೆ ವಿಶಿಷ್ಟವಾಗಿರುವಂಥದ್ದು, ಮಾನವ ಕುಲದ ಅಮೂರ್ತ ಪರಂಪರೆ. ಆ ಪರಂಪರೆ ಹಲವಾರು ಸಹಸ್ರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂತದ್ದು, ಅವುಗಳಲ್ಲಿ ಇರುವಂತದ್ದು. ಇವು ಟೋಟಲ್ ಆಗಿ ಇದರಡಿ 15 ಸೈಟ್ ಅದಾವ, ನೆನಪಿಟ್ಕೊಳ್ಳಿ. ಓಕೆ, ಸೊ ಇವೆಲ್ಲ ಅಂಶಗಳು ನೆನಪಿಟ್ಕೋಬೇಕಾಗ್ತದ. ಓಕೆ, ನೆಕ್ಸ್ಟ್ ಹೋಗೋಣ ಆಗಿದ್ರೆ, ಸಾರಿ
ಇಲ್ಲಿ ನೋಡಿ 2023 ಆಫ್ಟರ್ ದ ರಿಟೈರ್ಮೆಂಟ್ ಆಫ್ ಇನ್ಕ್ಯುಂಬೆಂಟ್ ಸಂಜಯ್ ಕುಮಾರ್ ಮಿಶ್ರಾ ಹೂ ವಾಸ್ ಅಪಾಯಿಂಟೆಡ್ ದ ಇನ್ಚಾರ್ಜ್ ಆಫ್ ಡೈರೆಕ್ಟರ್ ಆಫ್ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಹೌದಾ? ಸೊ ಇದು ಕೂಡ ಇರುವಂತದ್ದು. ಅದೇ ರೀತಿಯಾಗಿ CBI ಬರ್ತದ. ಹೌದಾ? ಸೊ ಈ ರೀತಿಯಾಗಿ ಹಲವಾರು ತನಿಖಾ ಸಂಸ್ಥೆಗಳು ಬರ್ತವೆ. ಇಲ್ಲಿ ನೋಡಿ ಸೋಮನಾಥ ನಿಮಗೆ ಸಂಬಂಧ ಬರಂಗಿಲ್ಲ, ಹೋಗಿ. ಸೊ ಹಾಗಿದ್ರೆ ನೆಕ್ಸ್ಟ್ ಉದ್ಯ ಯಾವುದು? ರಾಹುಲ್ ನವೀನ್. ನಾ ಪ್ರೆಸೆಂಟ್ ಅಂತ ಹೇಳ್ತೇನೆ, ಅವಾಗಿದ್ ಬೇಕಾಗಿಲ್ಲ ನಮ್ಗೆ. ಪ್ರೆಸೆಂಟ್ ಇರುವಂತ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಯಾರು? ರಾಹುಲ್ ನವೀನ್. ಇರೋ ಡೈರೆಕ್ಟರ್, ಇಡಿದ ಪ್ರೆಸೆಂಟ್ ಡೈರೆಕ್ಟರ್ ಯಾರು? ರಾಹುಲ್ ನವೀನ್ ಆಗ್ತಾರೆ. ಇದು ನೆನಪಿಟ್ಕೊಳ್ಳಿ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ನೇರವಾಗಿರುವಂತದ್ದು. ಏನ್ ಕೇಳಿದಾರಪ್ಪ ಇದು? ವಿಚ್ ಆಫ್ ದ ಫಾಲೋವಿಂಗ್ ಆರ್ಕಿಟೆಕ್ಚರಲ್ ಎಲಿಮೆಂಟ್ಸ್ ಇಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಕನ್ಸ್ಟ್ರಕ್ಷನ್ ಸೈಟ್ಸ್ ಆಫ್ ದ ಇಂಡಸ್ ವ್ಯಾಲಿ ಸೊಲ್ಯೂಷನ್? ಸಿಂಧು ಕಣಿವೆಯ ನಾಗರಿಕತೆಯ ನಿರ್ಮಾಣ ತಾಣಗಳಲ್ಲಿ ಕಂಡು ಬರದ ವಾಸ್ತುಶಿಲ್ಪದ ಅಂಶ ಯಾವುದು ಅಂತ ಕೇಳಿದಾನೆ. ಬೇಕ್ಡ್ ಬ್ರಿಕ್ಸ್. ಏನಪ್ಪಾ ಇದು? ಸುಟ್ಟ ಇಟ್ಟಿಗೆಗಳು ಅಂತ ಹೇಳ್ತಿದ್ದಾರೆ. ಸುಟ್ಟ ಇಟ್ಟಿಗೆಗಳ ಸ್ಪೆಷಾಲಿಟಿನೇ ಅದು. ಹೌದಾ? ಇಂಡಸ್ ವ್ಯಾಲಿದು ವಿಶೇಷತೆ ಅಂದ್ರೆ ಸುಟ್ಟ ಇಟ್ಟಿಗೆಗಳು ನಗರೀಕರಣ ನಿರ್ಮಾಣದಲ್ಲಿ. ಹೌದಾ? ಸೊ ಒಂದು ಸಿಟಾಡೆಲ್ ನಿರ್ಮಾಣದಲ್ಲಿ, ಬಂದರು ನಿರ್ಮಾಣದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸುಟ್ಟ ಇಟ್ಟಿಗೆಗಳನ್ನ ಬಳಸಿರುವುದೇ ಸ್ಪೆಷಾಲಿಟಿ. ಆಮೇಲೆ ಚರಂಡಿ ವ್ಯವಸ್ಥೆ ಸ್ಪೆಷಾಲಿಟಿ. ಸೊ ಹಾಗಿದ್ರೆ ಇದು ಕಂಡು ಬರದನ್ನ ಕಂಡು ಬರ್ತದ. ಹಾಗಿದ್ರೆ ಆನ್ಸರ್ ಅಲ್ಲ. ನೆಕ್ಸ್ಟ್ ಬರೋಣ ಅಂತ ಮೋಟರ್ ಆಫ್ ಜಿಪ್ಸಮ್. ಮನೆ ಕಟ್ತಾ ಇದ್ರೆ ಬರೀ ಸುಟ್ಟ ಇಟ್ಟಿಗೆ ಇಟ್ಕೊಂತ ಹೋದ್ರೆ ಆಗಂಗಿಲ್ಲ. ಅಲ್ಲಿ ಬ್ರಿಕ್ಸ್ ಅನ್ನ ಸ್ಕ್ವೇರ್ ಮೂಲಕ ಮಾಡಿದ್ರು ಕೂಡ ಈ ಜಿಪ್ಸಮ್ ಅಂದ್ರೆ ಆ ಮೋಟರ್ ಅಂತ ಕರಿತೀವಿ, ಅಂಟ್ಕೊಳ್ಳುವಂತ ವಸ್ತು. ಹೌದಾ? ನಾರ್ಮಲ್ ಆಗಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಥವಾ ಬೇರೊಂದು ಕೆಲವೊಂದಿಷ್ಟು ಮಣ್ಣುಗಳಿಂದ ರೆಡಿ ಮಾಡುವಂತದ್ದು ಈ ಜಿಪ್ಸಮ್. ಇದು ಕೂಡ ಅದರದ್ದು ಹೌದು. ಬಟ್ ಕೇರೋದು ಕಂಡು ಬರದ ಅಂತ ಕೇಳಿದ್ರೆ ಅದು ಕೂಡ ಆನ್ಸರ್ ಬರಂಗಿಲ್ಲ. ನೆಕ್ಸ್ಟ್ ನೋಡಿ, ಸನ್ ಡ್ರೈಡ್ ಬ್ರಿಕ್ಸ್ ಅಂದ್ರೆ ಬಿಸಿಲಿಟ್ಟು ಆ ಒಂದು ಇಟ್ಟಿಗೆಗಳನ್ನ ಏನ್ ಮಾಡ್ತಾರೆ? ಸುಟ್ಟು ಅಥವಾ ಒಂದು ಒಣಗೋಗಕ್ಕೆ ಬಿಟ್ಬಿಟ್ಟು ಒಣಗಿದ ಹಾಗೂ ಸುಟ್ಟ ಇಟ್ಟಿಗೆಗಳ ಬಳಕೆ ಅಂತ ಮೆನ್ಷನ್ ಇಲ್ಲ. ಸೊ ಹಾಗಿದ್ರೆ ಇದು ಕೂಡ ಅಲ್ಲ, ಯಾಕಂದ್ರೆ ಕಂಡು ಬರದ ಅಂತ ಕೇಳಿದಾನೆ. ಸೊ ನೆಕ್ಸ್ಟ್ ಇರೋದು ಐರನ್ ಸ್ಲ್ಯಾಬ್ಸ್. ನಂಗೆ ಸ್ಲ್ಯಾಬ್ಸ್ ಇತ್ತಲ್ಲ ಗೊತ್ತಿಲ್ಲ. ಐರನ್ ಅಂತ ಇವರಿಗೆ ಪರಿಚಯ ಇಲ್ಲ, ಯಾಕಂದ್ರೆ ಇವರು ಕಂಚುಗ ಮಾತ್ರ ಗೊತ್ತು, ಬ್ರಾಂಚ್ ಬಗ್ಗೆ ಗೊತ್ತು. ಇವರಿಗೆ ಗೊತ್ತಿರದಂತ 3 ಸಂಗತಿಗಳು ಯಾವುದು? ಕಬ್ಬು, ಕುದುರೆ. ಹೌದಾ? ಸೊ ಹಾಗಿದ್ರೆ ಕಬ್ಬಿನ ಗೊತ್ತಿಲ್ಲ, ಆನ್ಸರು ಇದಾಗ್ತದ. ಸೊ ಹಾಗಿದ್ರೆ ಸಿಂಪಲ್ ಆಗಿ ಕಾನ್ಸೆಪ್ಟ್ ಗಳನ್ನ ಓದೋದು ಗೊತ್ತಾಯ್ತು ಅನ್ಕೋತೀನಿ. ಸೊ ಇದು ಇವತ್ತಿನ ಒಂದು ಸೆಷನ್. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು SSCದು 2023 MTS ಕ್ವಶನ್ ಪೇಪರ್ ಉಳಿದ ಕ್ವಶನ್ ಗಳನ್ನ ನೋಡ್ಕೊಂತ ಬಂದು, ಸೊ ಕ್ವಶನ್ ಗಳನ್ನ ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡೋದು ಗೊತ್ತಾಯ್ತು ಅನ್ಕೋತೀನಿ. ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು, ಅದಕ್ಕೆ ತಕ್ಕಂಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕು ಅದನ್ನು ಕೂಡ ನಾ ಹೇಳ್ಕೊಂತ ಬಂದೆ. ಪ್ರತಿಯೊಂದು ಕೂಡ ಏನಿದೆ ಆ ಕ್ವಶನ್ ನಿಮಗೆ ಗೊತ್ತಿರ್ಲೇಬೇಕಂತಿಲ್ಲ, ನೆನಪಿಟ್ಕೊಳ್ಳಿ. ಗೊತ್ತಿಲ್ಲದ ಸಮಯದಲ್ಲೂ ನಿಮಗಿರುವಂತ ಜ್ಞಾನವನ್ನ, ನೀವು ಕಂಡುಕೊಂಡಂತ ಜ್ಞಾನವನ್ನ ಹಾಗೆ ಸ್ವಲ್ಪ ಕಾಮನ್ ಸೆನ್ಸ್, ಆ ಸಾಮಾನ್ಯ ಜ್ಞಾನವನ್ನು ಬೆಳೆಸ್ಕೊಂಡು ಕೆಲವೊಂದಿಷ್ಟು ಕ್ವಶನ್ ಗಳನ್ನು ಕೂಡ ನಾವು ಸಾಲ್ವ್ ಮಾಡಬಹುದು. ಅವುಗಳನ್ನ ನೋಡ್ಕೊಂತ ಹೋದು. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ ನಾವೇನ್ ಮಾಡೋಣ ಅಂತೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್ ಮೂಲಕ ಬರೋಣ ಅಂತೆ. ಇದು ನಿಮಗೆ ನಾರ್ಮಲ್ ಆಗಿ ಸೋಮವಾರ, ಮಂಗಳವಾರ ಹಾಗೆ ಗುರುವಾರ ಮತ್ತೆ ಶುಕ್ರವಾರ 4 ದಿನ ಕ್ಲಾಸ್ ಇರ್ತದೆ. ಅದೇ ರೀತಿಯಾಗಿ ಬುಧವಾರ ಮತ್ತೆ ಶನಿವಾರ ವಿಶಿಷ್ಟವಾದಂತ ಕ್ಲಾಸ್ಗಳನ್ನ ತರ್ತಾ ಇದೀವಿ. PSIಗೋಸ್ಕರ ಪ್ರಿಸೈಸ್ ಏನಿದೆ ಪ್ರಿಸೈಸ್ ಅಥವಾ ಸಾರಾಂಶ ಬರವಣಿಗೆ ಬಿಡುಗಡೆ ಮಾಡೋದು ಅಥವಾ ಸಾರಾಂಶ ಬರವಣಿಗೆಯನ್ನ ಬಿಡಿಸೋದು ನಾಳೆ ಒಂದು ಕ್ಲಾಸ್ ಇರ್ತದೆ. ಶನಿವಾರ ಪ್ರಬಂಧದ ಕುರಿತಾಗಿ ಒಂದು ಇಶ್ಯೂ ತಗೊಂಡು ಲಾಸ್ಟ್ ವೀಕ್ ಕೊಟ್ಟಂತ ನಾವು ಒಂದು ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಪ್ರಬಂಧವನ್ನು ಯಾವ ರೀತಿ ಬರೀಬೇಕಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಿದ್ರೆ ಇದು ಇವತ್ತಿನ ಒಂದು ಸೆಷನ್. ಹಾಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಹಾಗೆ ಒಂದು ಆಫ್ಲೈನ್ ಕ್ಲಾಸ್ಗಳು ನಿಮ್ಗೆ ಬೇಕಂದ್ರೆ ನಮ್ಮ ಚಿಗುರು ಸಂಸ್ಥೆಯನ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ಜಾಯ್ನ್ ಆಗಿ. ಇಲ್ಲಿ ಪ್ರತಿಯೊಬ್ಬ ಲೆಕ್ಚರ್ಸ್ ಏನಿದ್ದಾರೆ ಪೂರ್ತಿಯಾಗಿ ಎಕ್ಸ್ಪರ್ಟ್ ಇರುವಂತ ಅವರೇ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿರೋದಾಗಿರ್ಬೋದು. ಅವರು ಹೇಳ್ಕೊಡುವಂತ ರೀತಿ ಏನಿದೆ ನಿಮಗೆ ಮನ ಮುಟ್ಟುವಂಗಿರ್ತದ, ನಿಮ್ಗೆ ಅರ್ಥ ಆಗುವಂಗಿರ್ತದ. ನಿಮಗೆ ಪ್ರತಿಯೊಂದನ್ನು ಕೂಡ ಹೇಳೋದ್ರ ಮೂಲಕ, ಅದೇ ರೀತಿಯಾಗಿ ನೋಟ್ಸ್ ಬರ್ಸೋದ್ರ ಮೂಲಕ, ನಿಮ್ಮ ಡೌಟ್ಸ್ ಗಳಿಗೆ ಅಲ್ಲೇ ಕ್ಲಾರಿಫಿಕೇಶನ್ ಕೊಡುವ ಮೂಲಕ ನಮ್ಮ ಸಂಸ್ಥೆಯ ಒಬ್ಬ ಬೋಧಕರಿಂದ ಏನಿದೆ ಅದು ನಿಮ್ಮ ಒಂದು ಎಲ್ಲ ಒಂದು ಸಮಸ್ಯೆಗಳನ್ನ, ನಿಮ್ಮ ಅನುಮಾನಗಳನ್ನ, ನಿಮ್ಮ ಸಂಶಯಗಳನ್ನ ಪಠ್ಯದ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ಓಕೆ, ಬೇರೊಂದಲ್ಲ. ಅಲ್ಲೂ ಕೂಡ ಬೇರೊಂದನ್ನ ಕೂಡ ನಿಮಗೆ ಯಾವ ರೀತಿಯಾದಂತ ಓದೋದು ರೀತಿಯಾಗಿರ್ಬೋದು, ಅವರು ನಿಮ್ಮ ಜೊತೆ ಫ್ರೆಂಡ್ಲಿ ರೀತಿಯಾಗಿ ನಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ನಮ್ಮ ಇನ್ಸ್ಟಿಟ್ಯೂಟ್ ಕಂಡು ಬರುವಂತದ್ದು. ಕೇಳಿ ಹಾಗಿದ್ರೆ ಬನ್ನಿ ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿ. ಪ್ರತಿಯೊಬ್ಬರು ಕೂಡ ಈ ಒಂದು ಸಂಸ್ಥೆಗೆ ನಿಮ್ಮ ಒಂದು ಭವಿಷ್ಯಕ್ಕಾಗಿ ಏನಿದೆ ಆ ಒಂದು ಭವಿಷ್ಯಕ್ಕಾಗಿ ನೀವು ಬಂದು ಜಾಯ್ನ್ ಆಗಿ. ಹೊಸ ಬ್ಯಾಚು ಸದ್ಯದಲ್ಲಿ ಶುರು ಆಗಿದೆ. ಈಗ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಮಂಡೆಯಿಂದ ಶುರು ಆಗಿದೆ. ಸೊ ಬಂದು ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಸಿಗೋಣ ಹಾಗಿದ್ರೆ. ಥ್ಯಾಂಕ್ ಯು. ಬಾಯ್ ಬಾಯ್.